ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸುವಿನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅಪ್ಪ ನಿಮ್ಮ ಪಾದದಲ್ಲಿ ಬಂದು ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥಿಸ್ತೇವೆ. ಪವಿತ್ರಾತ್ಮನೇ, ಈ ಭಾನುವಾರದ ಆರಾಧನೆಯ ಸಮಯದಲ್ಲಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಯಪಡಿಸಿದ್ದೇವೆ. ಈ ಒಂದು ಸಮಯದಲ್ಲಿ ಜೀವಳ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡು ರಾಜ್ಯ, ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮ ನಮಗೆ ಕಲಿಸಿ ಬೋಧಿಸಿಕೊಡಿ. ಘನ ಮಾನ ಮಹಿಮೆನೊಬ್ಬನಿಗೆ ದೇವ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಯೇಸುವಿನ ಮಧುರವಾದ ನಾಮದಲ್ಲಿ ನಿಮಗೆ ನಾನು ಶುಭ ಹಾರೈಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈಗಿನ ವಾಕ್ಯ ಭಾಗಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 15:28 ವರ್ಸಸ್. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಹಲ್ಲೆಲೂಯಾ. ಸಂದೇಶವನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಸರಿಯಾಗಿ. ಇದು ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಕೊಡ್ಲಿಕ್ಕಿರ್ತದೆ. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತದೆ, ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ. ಇಲ್ಲಿ ಯೇಸು ಯಾರನ್ನು ಕುರಿತಾಗಿ ಹೇಳ್ತಾರೆ ಅಂದರೆ, ಅಲ್ಲಿ ವಾಕ್ಯ ಹೇಳ್ತದೆ 22ನೇ ವಾಕ್ಯದಲ್ಲಿ, ಕಾನಾನ್ಯ ಸ್ತ್ರೀ ದೇವರ ಬಳಿಗೆ ಹೊರಟು ಬರ್ತಾಳೆ. ಪ್ರೈಸ್ ಗಾಡ್. ಯೇಸು ಬಳಿಗೆ ಹೊರಟು ಬಂದಾಗ ಅಲ್ಲಿ ವಾಕ್ಯ ಹೇಳ್ತಾ ಇದೆ 22ನೇ ವಾಕ್ಯದಲ್ಲಿ, ಸ್ವಾಮಿ ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಹಲ್ಲೆಲೂಯಾ. ನೋಡಿ, ಕಾನಾನ್ಯರು ಎಂಬುದಾಗಿ ಹೇಳುವಾಗ ಈ ಕಾನಾನ್ಯರಿಗೆ ಸತ್ಯವೇದ ಏನು ಹೇಳ್ತದೆ ಅಂದರೆ, ಆದಿಕಾಂಡ 9ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೆಡ್ಡಿಂಗ್ ಏನು ಹೇಳ್ತದೆ ನೋಡಿ ಸ್ವಲ್ಪ. ಕಾನಾನ್ಯರಿಗೆ ಶಾಪವು, ಶೇಮ್ ಎಫೆತರಿಗೆ ಆಶೀರ್ವಾದವು ಬಂದದ್ದು. 18, 19, 2 ವಾಕ್ಯವನ್ನು ಓದಿ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಎಫೆತ್ ಎಂಬವರೇ. ಹಾಮನು ಕಾನಾನನ ತಂದೆ. ನೋಡಿ, ಸೊ ನೋಹನ 3 ಮಕ್ಕಳು ಶೇಮ್, ಹಾಮ್, ಎಫೆತ್. ಅದರಲ್ಲಿ ಈ ಹಾಮ್ ಎಂಬುವನಿಗೆ ಕಾನಾನು ಹುಡ್ತಾನೆ. ಕಾನಾನು, ಪ್ರೈಸ್ ಗಾಡ್. ಈ ಕಾನಾನ್ ಎಂಬುದಾಗಿ ಹೇಳುವಂಥ ಏನು ಹಾಮ್ ಸಂತತಿಯನ್ನು ತಂದೆ ಶಪಿಸ್ತಾರೆ. ಪ್ರೈಸ್ ಗಾಡ್. ಯಾಕೆ ನೋಡಿ, ಅದೇ ಹೇಳ್ತಾರೆ ಇಡೀಗಲ್ಲಿ, ಕಾನಾನಿಗೆ ಶಾಪವು, ಶೇಮ್ ಎಫೆತರಿಗೆ ಆಶೆ ಉಂಟಾದದ್ದು. ನೋಹ ಆ ಹಾಮನನ್ನು, ಅವನ ಸಂತತಿಯನ್ನು ಶಪಿಸ್ತಾನೆ. ಕಾನಾನ್ಯರು ಯಾಕೆಂದರೆ ನೋಡಿ, ತಂದೆ ಬೆತ್ತಲೆ ಆಗಿರುವುದನ್ನು ಈ ಕಾನಾನನು ನೋಡ್ತಾನೆ. ಹಾಮ್, ಪ್ರೈಸ್ ಗಾಡ್, ಡೈರೆಕ್ಟಾಗಿ ನೋಡ್ತಾನೆ. ಡೈರೆಕ್ಟಾಗಿ ನೋಡಿ ಅವನೇನು ಮಾಡಬೇಕಾಗಿತ್ತು, ಅದನ್ನು ಮರೆ ಮಾಡಬೇಕಾಗಿತ್ತು. ಹಲ್ಲೆಲೂಯಾ. ಆದರೆ ಅವನು ಬಂದು ಏನು ಮಾಡ್ತಾನೆ, ಸೇಮ್ ಎಫೆತ್ ಅವರಿಗೆ ಆ ವಿಷಯವನ್ನು ಮುಟ್ಟಿಸ್ತಾನೆ. ಓದಿ 20ನೇ ವಾಕ್ಯ. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್ ಎಫೆತರಿಗೆ ತಿಳಿಸಿದನು. ನೋಡಿ, ಅವನು ನೋಡಿ ಏನ್ ಮಾಡ್ತಾನೆ, ಅವನು ನೋಡಿ ಅದನ್ನ ಮರೆ ಮಾಡಲಿಲ್ಲ. ನೋಡಿ ಏನ್ ಮಾಡಲಿಲ್ಲ, ಅಣ್ಣಂದಿರಿಗೂ ಕೂಡ ಹೇಳ್ತಾನೆ ಆ ವಿಷಯವನ್ನ. ಅಂದ್ರೆ ಅರ್ಥ, ಅವನು ನೋಡಿದ ಮೇಲೆ ಅವನೇನು ಮಾಡಬೇಕಾಯ್ತು, ಯಾರಿಗೆ ಹೇಳದೆ ಅದನ್ನು ಮರೆ ಮಾಡಬೇಕಾಗಿತ್ತು. ಅವನೇನು ಮಾಡ್ತಾನೆ, ಒಡ ಹುಟ್ಟಿದ ಅಣ್ಣಂದಿರಿಗೆ ಹೇಳ್ತಾನೆ. ಪ್ರೈಸ್ ಗಾಡ್. ಹೇಳಿದ ವಿಷಯ ಇದು ತಂದೆಗೆ ಮನಸ್ಸಿಗೆ ನೋವಾಗ್ತದೆ. ಮುಂದೆ ಓದಿ. ಎಸ್. ಇವರಿಬ್ಬರು ತೆಗೆದುಕೊಂಡು ಸೇಮ್ ಎಫೆತ್ ಮಾಡ್ತಾರೆ. ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಇವರಿಬ್ಬರು ಅವನ ಮಾನವನ್ನ ಕಾಪಾಡಿದರು. ಆದರೆ ಹಾಮಾನ್ ಏನ್ ಮಾಡ್ದ, ಅವನ ಮಾನವನ್ನ ಕಾಪಾಡಲಿಲ್ಲ. ಅವನ ಮಾನವನ ಏನ್ ಮಾಡ್ದ, ಅವನು ಬೇರೆಯವರಿಗೆ ವಿಷಯ ತಿಳಿಸ್ತ. ಇದು ಅವನಿಗೆ ಏನಿಗೆ, ನೋಹನಿಗೆ ಕೋಪ ಬಂತು, ಸಿಟ್ಟು ಬಂತು. ಮುಂದೆ ಓದಿ ಹಾಗೇನೆ. ಎಸ್.
ಅವರು ಹಿಮ್ಮುಖರಾಗಿದ್ದರಿಂದ ಹಾ, ತಂದೆಯು ಬೆತ್ತಲೆಯಾಗಿದ್ದದನ್ನು ನೋಡಲಿಲ್ಲ. ತಂದೆಯು ಬೆತ್ತಲೆಯಾಗಿದ್ದದನ್ನ ನೋಡಲಿಲ್ಲ. ನೋಹನು ಅಮಲಿಳಿದೆದ್ದು ಹಾ, ಕಿರಿಮಗನು ಮಾಡಿದ್ದನ್ನು ತಿಳಿದು ಹಾ, ಕಾನಾನನು ಶಾಪಗ್ರಸ್ತನಾಗಲಿ. ಕಾನಾನನು ಶಾಪಗ್ರಸ್ತನಾಗಲಿ. ಈ ಕಾನಾನು ಯಾರ ಮಗ ಅಂದ್ರೆ ಹಾಮ್, ಹಾಮನ ಮಗ. ಹಲ್ಲೆಲೂಯಾ. ಅಂದ್ರೆ ಹಾಮನ ಸಂತತಿ ಶಾಪಗ್ರಸ್ತವಾಗಲಿ. ಶಾಪ. ಹಾಮನಿಗೆ ಹುಟ್ಟೋರೆಲ್ಲ ಶಾಪ. ಅಂದ್ರೆ ಮಾನವನ ಅವನು ಕಾಪಾಡಲಿಲ್ಲ, ಮಾನವನ್ನ ಬಹಿರಂಗಪಡಿಸ್ತಾನೆ. ಹಲ್ಲೆಲೂಯಾ. ಇದು ತಂದೆಗೆ ನೋವಾಯ್ತು. ಮುಂದೆ ಎಸ್. ಹಾ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ಹಾ, ದಾಸಾನುದಾಸನಾಗಲಿ ಅಂದನು. ನೋಡಿ, ಆ ಹಾಮನ ಸಂತತಿ ಕಾನಾನರು ಯಾರಿಗೆ? ಸೇಮ್ ಎಫೆತರಿಗೆ ದಾಸರಾಗಿ ಇರಬೇಕು. ಯಾರಾಗಿರ್ಬೇಕು? ದಾಸರಾಗಿ ಇರಬೇಕು. ಇದು ಅವನ ಶಾಪ. ಯಾರ್ದು? ನೋಹನ ಶಾಪ. ಪ್ರೈಸ್ ಗಾಡ್. ಸೊ ಯಾಕೆ ಇದನ್ನು ಟಚ್ ಮಾಡಿದಂದ್ರೆ, ಅಲ್ಲಿ ಯೇಸುವಿನ ಬಳಿಗೆ ಬಂದಿರೋದು ಕಾನಾನ್ಯರ ಸ್ತ್ರೀ. ಅಲ್ಲಿ ಯೇಸುವಿನ ಬಳಿಗೆ ಬಂದಿರೋದು ಯಾರು? ಹಾಗಾದ್ರೆ ಅವಳು ಯಾರಾಗಿದ್ದಾಳೆ? ಅವಳು ಶಾಪಗ್ರಸ್ತಳಾಗಿದ್ದಾಳೆ. ಅವಳೇನಾಗಿದ್ದಾಳೆ? ಅವಳು ದಾಸಿಯಾಗಿದ್ದಾಳೆ. ಇಲ್ಲಿ ಹೇಳ್ತಾ ಇದ್ರಲ್ಲ, ಹುಟ್ಟೋರೆಲ್ಲ ಏನಾಗಿರ್ಬೇಕು? ಶಾಪಗ್ರಸ್ತರಾಗಿರ್ಬೇಕು, ದಾಸರು ದಾಸಿಯಾಗಿರ್ಬೇಕು. ಅಂದ್ರೆ ಮತ್ತೊಬ್ಬರ ಅಧೀನದಲ್ಲಿ ಗುಲಾಮರಾಗಿರ್ಬೇಕು. ಹಲ್ಲೆಲೂಯಾ. ಒಂದು ಶಾಪಗ್ರಸ್ತರಾಗಿರ್ಬೇಕು, ಮತ್ತೊಬ್ಬರ ಅಧೀನದಲ್ಲಿ ಬಂದವರು ಗುಲಾಮರಾಗಿರ್ಬೇಕು ಅಂತೇಳಿ ತಂದೆ ನೋಹ ಶಪಿಸ್ತಾನೆ. ಇನ್ನಿಬ್ಬರನ್ನು ಅವನು ತುಂಬ ಬ್ಲೆಸ್ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಆ ಸ್ತ್ರೀ, ಕಾನಾನ್ಯ ಸ್ತ್ರೀ ಬಂದು ಇದೇ ವಂಶಕ್ಕೆ ಸೇರುವಳಾಗಿರ್ತಾಳೆ. ಅಂದರೆ ಅವಳ ಜೀವಿತದಲ್ಲೂ ಕೂಡ ಶಾಪ, ಎರಡನೇದು ದಾಸತ್ವ, ಗುಲಾಮತನ. ಹಲ್ಲೆಲೂಯಾ. ಆದರೆ ಈಗ ನಾವು ವಾಕ್ಯಕ್ಕೆ ಬರ್ತೇನೆ. ಯಾಕಿದ್ರೆ ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗಬೇಕಲ್ಲ ಸ್ವಲ್ಪ ಅವಳ ಹಿನ್ನೆಲೆ ಏನಾಗಿದೆ ಅಂತೇಳಿ. ಪ್ರೈಸ್ ಗಾಡ್. ನೋಡಿ 22ನೇ ವಾಕ್ಯದಲ್ಲಿ, ಕಾನಾನ್ಯರೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನನ್ನು ಕರುಣಿಸು. ಸ್ವಾಮಿ ದಾವೀದನ ಕುಮಾರ ನನ್ನನ್ನು ಏನು ಮಾಡ್ತಾಳೆ? ಇವತ್ತು ಅವಳು ದೇವರ ಬಳಿಗೆ ಬಂದು ಮೊದಲು ದೇವರಲ್ಲಿ ಮೊರೆ ಇಡ್ತಾ ಇದ್ದಾಳೆ, ದೇವರೇ ನನ್ನನ್ನು ಕರುಣಿಸು. ದೇವರ ಬಳಿಗೆ ಬಂದು ಅವಳು ಕರುಣೆನ ಕೇಳ್ತಾಳೆ, ಕರುಣೆ ಪಡ್ಕೊಳ್ತು. ಬೇರೆ ಏನು ತಕ್ಷಣ ನೋಡಿ, ಅವಳು ಬಂದ ತಕ್ಷಣ ದೇವರೇ ನನಗೆ ಅದು ಬೇಕು ಇದು ಬೇಕು, ನನ್ನ ಮಗಳನ್ನ ಸರಿ ಮಾಡಂತ ಅವಳೇನು ಹೇಳಿಲ್ಲ. ಮೊದಲು ಕೇಳ್ತಾಳೆ, ದೇವರೇ ನನಗೆ ಕರುಣಿಸು. ಇವತ್ತು ಈ ಲೋಕದಲ್ಲಿ ಜೀವಿಸುವಂಥ ಒಂದು ವ್ಯಕ್ತಿಗೆ ಯಾವುದೇ ವ್ಯಕ್ತಿಗಳ ಕರುಣೆ ದೊರಕೋದಾದರೆ, ಕರುಣೆ ಮೊದಲು ಸಿಗೋದಾದರೆ ಅವರಿಗೆ ಏನು ಬೇಕು ಅದನ್ನು ಅವರು ದೊರಕಿಸಿಕೊಡುವರಾಗಿರ್ತಾರೆ. ಆಮೇಲೆ ಹೇಳ್ರಿ, ಈಗ ನೋಡಿ ಫಾರ್ ಎಕ್ಸಾಂಪಲ್, ನಿನ್ನೆ ನಾನು ಒಂದು ಕಡೆ ಎಲ್ಲೋ ವರ್ಕ್ಶಾಪ್ ಹೋಗಿದ್ದೆ. ಆಗ ವೆಹಿಕಲ್ ರೆಡಿ ಮಾಡಿಸ್ತಾ ಇರಬೇಕಾದ್ರೆ ಒಬ್ಬ ಬಂದ. ಸಿಂಪಲ್ ಆಗಿದ್ದಾನೆ, ಮೀಡಿಯಮ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ, ಕೆಲಸ ಮಾಡ್ಬೋದು. ಅದು ಸ್ವಲ್ಪ ವೀಕ್ ಇದ್ದಾರೆ. ಬಂದ, ಸರ್ ಊಟಕ್ಕೆ ಸರ್ ನಾಷ್ಟಕ್ಕೆ ಅಂದ. ಅವನು ನೋಡುವಾಗ ಅವನು ಕುಡಿಯುವನಾಗಿ ಕಾಣ್ತಾನೆ, ಕುಡುಕನಾಗಿ. ಪ್ರೈಸ್ ಗಾಡ್. ನಾನು ಅವನಿಗೆ ಕೊಡಬೇಕಂತ ಒಳಗಡೆ ಮನಸ್ಸಿದೆ, ನಾನು ಸ್ವಲ್ಪ ಹೇಳಿದೆ ಇಲ್ಲ ಅಂತೇಳಿ. ಮತ್ತು ಮುಂದೆ ಹೋಗಿ ಇನ್ನೊಬ್ಬನನ್ನು ಕೇಳ್ದ. ಅವನೇನು ಮಾಡ್ದ, ಅವನು ಸ್ವಲ್ಪ ನೋಡ್ದ, ಮೇಲೆ ಕೇಳ ನೋಡ್ಬಿಟ್ಟು ಏನು ಮಾಡ್ದ, ನೀನು ಎಂಥದಾರು ಮಾಡಿ ಹೋಗಂತೆ ಮನಸ್ಸಲ್ಲಿ ನೆನೆಸ್ಕೊಂಡೇನೋ ಗೊತ್ತಿಲ್ಲ, ಹೋಗಿ 10 ರೂಪಾಯಿ ತಂದು ಕೊಟ್ಟ ಅವನು. ಪ್ರೈಸ್ ಗಾಡ್. ನನ್ನ ಹೃದಯದಲ್ಲಿ ಕೊಡಬೇಕಂತ ಮನಸ್ಸಿದೆ, ಆದರೆ ಇವನು ಕೊಟ್ಟರೆ ಮತ್ತೆ ಹೋಗಿ ಇವನು ಕುಡಿದು ಹಾಳಾಗ್ತಾನಲ್ಲ. ಪ್ರೈಸ್ ಗಾಡ್. ಆಗ ಅವನು ಕರೆದೆ, ಬಾಯಿಲಿ ನಾನು ಹಣ ಕೊಡ್ತೇನೆ, ಆದರೆ ನೀವು ಕುಡಿಬಾರ್ದು. ಇಲ್ಲ ಸರ್, ನಾನು ಕುಡಿಯಲ್ಲ ಸರ್. ಇವತ್ತು ನೋಡಿ, ಎಷ್ಟೋ ಭಿಕ್ಷುಕರ ನೋಡುವಾಗ ಕೊಡಬೇಕಂತ ಮನಸ್ಸಾಗುತ್ತೆ, ಆದರೆ ಮನಸ್ಸಾಗುವಲ್ಲಿ ಕರುಣೆ ಬಂದಾಗಲೂ ಕೂಡ ಅವರು ಮಾಡುವ ಕಾರ್ಯಗಳನ್ನು ನೋಡಿ ಕೊಡಬಾರ್ದು ಎಂಬುದಾಗಿ ನಮಗೆ ಮನಸ್ಸಾಗುತ್ತೆ. ಅಂದರೆ ಅರ್ಥ, ಒಂದು ವ್ಯಕ್ತಿಯ ಕುರಿತಾಗಿ ನಮಗೆ ಕರುಣೆ ಹುಟ್ಟದಾದರೆ ಅವನಿಗೆ ಏನು ಅಗತ್ಯಕತೆ ಇದೆ ಅದನ್ನು ನಾವು ಸಂಧಿಸುವರಾಗಿರ್ತೇವೆ. ಹಲ್ಲೆಲೂಯಾ. ನೋಡಿ, ಇವಳು ಬಂದು ದೇವರ ಬಳಿಯಲ್ಲಿ ಫಸ್ಟ್ ಕೇಳ್ತಾಳೆ, ದೇವರೇ ನನ್ನನ್ನು ಕರುಣಿಸಿ ಕೇಳ್ತಾಳೆ, ಕರುಣೆ ಕೇಳ್ತಾ ಇದ್ದಾಳೆ. ಯಾರು ಇವಳು? ಶಾಪಗ್ರಸ್ತಳವಳು, ದಾಸತ್ವದಲ್ಲಿರುವ, ಅಂದರೆ ದಾಸಿಯಾಗಿರುವವಳು, ಗುಲಾಮತನದಲ್ಲಿರುವವಳು. ಪ್ರೈಸ್ ಗಾಡ್. ನೋಡಿ, ಅಲ್ಲಿ ಬಂದಿದ್ದಾಳೆ. ಈಗ ವಾಕ್ಯ ಓದಿ ನೋಡಿ, ಫಸ್ಟ್ ಕರುಣೆ ಕೇಳಿ ಹೇಳ್ತಾಳೆ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ಫಸ್ಟ್ ಕರುಣೆ ಕೇಳಿ ಹೇಳ್ತಾಳೆ, ಸ್ವಾಮಿ ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ. ಹಲ್ಲೆಲೂಯಾ ಎಂದು ಕೂಗಿಕೊಂಡಳು. ಒಂದನೇದು ಕರುಣೆ ಕೇಳ್ತಾ ಇದ್ದಾಳೆ. ಎರಡನೇದು ತನ್ನ ಮಗಳ ವಿಷಯ ಏನಾಗಿದೆ ಹೇಳ್ತಾಳೆ. ಮೂರನೇದು ತನಗೆ ಆಗಬೇಕಾದ ವಿಷಯದಲ್ಲಿ, ಮಗಳಿಗೆ ಸಿಗಬೇಕಾದ ಬಿಡುಗಡೆ ವಿಷಯದಲ್ಲಿ ಅವಳು ಕೂಗಿಕೊಳ್ಳುವಳಾಗಿದ್ದಾಳೆ. ಒಂದನೇದು ಕರುಣೆ ಕೇಳ್ತಾಳೆ,
ಎರಡನೇದು ತನ್ನ ಮಗಳ ತನ್ನ ಸಮಸ್ಯೆನ ಹೇಳ್ತಾಳೆ. ಮೂರನೇದು ಅವಳು ಕೂಗಿಕೊಳ್ತಾಳೆ. ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಅವಳ ಕೂಗಿಗೆ ಯೇಸು ಸ್ವಾಮಿ ಏನು ಉತ್ತರ ಕೊಡಲಿಲ್ಲ. ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ಅವಳು ಬಂದು ಮೊದಲು ಕೇಳಿದ್ದು ಕರುಣೆ ಕೇಳಿದ್ದು, ಕರುಣಿಸು ನನ್ನ ಕೇಳಿದ್ದು. ಎರಡನೇದು ಕೇಳಿದ್ದು ನನ್ನ ಮಗಳಿಗೆ ಈ ಸಮಸ್ಯೆ ಆಗಿದೆ, ದೆವ್ವಗಳ ಕಾರಣದಿಂದ ಬಿಡುಗಡೆ ಮಾಡಿ ಹೇಳಿದ್ದು. ಮೂರನೇದು ಆ ವಿಷಯದಲ್ಲಿ ಅವಳ ದೇವರನ್ನ ಕೂಗಿಕೊಳ್ತಾಳೆ. ಆದರೂ ಕೂಡ ಯೇಸು ಸ್ವಾಮಿ, ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಯೇಸು ಸ್ವಾಮಿ ಏನು ಉತ್ತರ? ಆದರೆ ಮುಂದೆ ನೋಡೋಣ. ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ನೋಡಿ, ನಮ್ಮ ಹಿಂದೆ ಕೂಗಿಕೊಂಡು ಬರ್ತಾಳೆ ಅಂದ್ರೆ ಅರ್ಥ, ಯೇಸು ಸ್ವಾಮಿ ಎಲ್ಲಿಗೆ ಹೋದ್ರು ಕೂಡ ಆಕೆ ಯೇಸು ಸ್ವಾಮಿ ಹಿಂದೆ ಕೂಗಿಕೊಂಡು ಬರ್ತಾಳೆ. ಸ್ವಾಮಿ ನನ್ನ ಕರುಣಿಸು, ಸ್ವಾಮಿ ನನ್ನ ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟದಿಂದ ಬಿಡುಗಡೆ ಕೊಡು ದೇವರೇ, ಸ್ವಾಮಿ ನನ್ನ ಮಗಳಿಗೆ ಸಮಸ್ಯೆ ಆಗಿದೆ, ನನ್ನನ್ನು ಕರುಣಿಸು, ನನ್ನ ಮಗಳ ವಿಷಯದಲ್ಲಿ ಬಿಡುಗಡೆ ಕೊಡದೆ ಎಂಬುದಾಗಿ ಕೂಗಿಕೊಂಡು ಆ ಯೇಸುವನ್ನು ಹಿಂಬಾಲಿಸಿಕೊಂಡೇ ಬರ್ತಾ ಇದ್ದಾಳೆ. ಆದರೆ ಅವಳು ಕೂಗ್ತಾ ಇದ್ರು ಕೂಡ ಯೇಸು ಏನು ಉತ್ತರ ಕೊಡದೆ, ಏನು ಮಾತನಾಡದೆ ಸೈಲೆಂಟ್ ಆಗಿದ್ದಾರೆ. ಎಲ್ಲ ವಾಕ್ಯನ ಗಮನ ಇಟ್ಟು ಕೇಳ್ಕೋಬೇಕು. ಹಲ್ಲೆಲೂಯಾ. ಆಗ ಶಿಷ್ಯರು ಹೇಳ್ತಾರೆ, ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡೆಂದು ಆತನು ಬೇಡಿಕೊಂಡರು. ಅದಕ್ಕಾತನು ಯೇಸು ಹೇಳ್ತಾರೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ಯಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಯೇಸು ಹೇಳ್ತಾ ಇದ್ದಾರೆ, ಆತ ಬಂದಂಥ ಉದ್ದೇಶ ಮೊದಲು ಯಾರಿಗೆ ಎಂಬುದನ್ನು ವಿಷಯ ತಿಳಿಸ್ತಾ ಇದ್ದಾರೆ. ಪ್ರೈಸ್ ಗಾಡ್. ಆತ ಬಂದಂಥ ಮೊದಲು ವಿಷಯ ಯಾರಿಗೆ ಅಂತೇಳಿ ಅದನ್ನ ನಿಖರವಾಗಿ ದೇವರು ತಿಳಿಸ್ತಾರೆ. ಹೇಳ್ತಾರೆ ಸ್ವಾಮಿ, ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನು. ಅಂದರೆ ದೇವರು ಹೇಳ್ತಾರೆ, ಮೊದಲು ನನ್ನ ಮಕ್ಕಳಾಗಿದ್ದು ಯಾರು ನನ್ನ ಸಾರಿದೆ ಬಿಟ್ಟು ಹೋಗಿದ್ದಾರೋ, ದುಷ್ಟರಾಗಿ, ಮೋಸಗಾರಾಗಿ, ವಂಚನೆಗಾರಾಗಿ, ನನ್ನ ಸಮ್ಮುಖ ನನ್ನ ಮಾರ್ಗವನ್ನು ಬಿಟ್ಟು ಯಾರು ಹೋಗಿದ್ದಾರೋ ಅವರಿಗೋಸ್ಕರ ಮೊದಲು ನನ್ನ ಸೇವೆ, ಮೊದಲ ಪ್ರಾಧಾನ್ಯತೆ, ಪ್ರಮುಖ ಮೊದಲಿಂದ ಯಾರಿಗೆ ಅಂದರೆ ತನ್ನ ಮಕ್ಕಳು ಚೆಲ್ಲಿಸಲ್ಪಟ್ಟಂಥ ಕುರಿಗಳಂತಿರೋ ತನ್ನ ಮನೆತನದವ್ರಿಗೆ ಹಾಗೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾದರೆ ಇವಳು ಯಾರಂತ ಯೇಸುಗೆ ಚೆನ್ನಾಗಿ ಗೊತ್ತಿದೆ. ಪ್ರೈಸ್ ಗಾಡ್. ಹಾಗಾದರೆ ಇವಳು ಯಾರಾಗಿದ್ದಾಳೆ? ಇವಳು ಅನ್ಯಳಾಗಿದ್ದಾಳೆ. ನಂಬರ್ 1, ಇವಳು ಅನ್ಯಳಾಗಿದ್ದಾಳೆ. ಎರಡನೇದು ಶಾಪಗ್ರಸ್ತಳಾಗಿದ್ದಾಳೆ. ಮೂರನೇದು ಇವಳು ಗುಲಾಮತ್ ಅಂದರೆ ದಾಸತ್ವದಲ್ಲಿ ಇರುವವಳಾಗಿದ್ದಾಳೆ. ಅವಳು ಕೂಗ್ತಾ ಇದ್ದಾಳೆ. ಕೂಗೋದು ಮಾತ್ರವಲ್ಲ, ಹಿಂದೆನೇ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾಳೆ. ಹಲ್ಲೆಲೂಯಾ. ಯೇಸು ಏನು ಕೂಡ ಮಾತನಾಡ್ತಾ ಇಲ್ಲ. ಮುಂದೆ ಓದೋಣ ವಾಕ್ಯವನ್ನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಭವ ಮಾಡಬೇಕು ಅಂದಳು. ಆಕೆ ಏನು ಮಾಡ್ತಾಳೆ? ಆತನಿಗೆ ಅಡ್ಡ ಬಿದ್ದು, ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ, ಇಷ್ಟು ಕೂಕೊಂಡು ಹಿಂದೆ ಬಂದರೆ ಯೇಸು ಸ್ವಾಮಿ ಏನು ಮಾತಾಡದೆ ಇದ್ರೂ ಕೂಡ ಆಕೆ ಬಂದೇನು ಮಾಡ್ತಾಳೆ? ಆತನ ಆ ಸಮ್ಮುಖದಲ್ಲಿ ಆತನ ಮುಂದೆ ಅಡ್ಡ ಬೀಳ್ತಾಳೆ, ತಗ್ಗಿಸಿಕೊಳ್ತಾಳೆ. ಒಂದನೇದು ಕರುಣಿಸು ಅಂತ ಕೇಳ್ತಾಳೆ. ಎರಡನೇದು ಮಗಳ ಸಮಸ್ಯೆ ಕುರಿತಾಗಿ ಹೇಳ್ತಾಳೆ. ಮೂರನೇದು ಕೂಗಿಕೊಳ್ತಾಳೆ. ನಾಲ್ಕನೇದು ಅವಳು ತಗ್ಗಿಸಿಕೊಳ್ತಾಳೆ. ಯಾವಾಗ ತಗ್ಗಿಸಿಕೊಳ್ತಾಳೆ ಗೊತ್ತಾ? ಇವಳು ಸಮಸ್ಯೆ ಏನೇ ಯೇಸು ಬಳಿಗೆ ಹೇಳಿದ್ರು ಕೂಡ ಯೇಸು ಅವಳ ಸಮಸ್ಯೆನ ತಲೆಗೆ ಹಾಕೊಳ್ತಾ ಇಲ್ಲ. ಪ್ರಾಧಾನ್ಯತೆ ಕೊಡ್ತಾನೆ ಇಲ್ಲ ಯೇಸು ಸ್ವಾಮಿ, ಪ್ರಾಮುಖ್ಯತೆ ಕೊಡ್ತಾನೆ ಇಲ್ಲ. ಅಂದರೆ ಯೇಸು ಪ್ರಾಮುಖ್ಯತೆ ಕೊಡುವಂಥ ವಿಷಯ ತನ್ನ ಮಕ್ಕಳು ಚೇತರಿಸಲ್ಪಟ್ಟಂಥ ಮಕ್ಕಳಿಗೆ ಮೊದಲು ಪ್ರಾಮುಖ್ಯತೆ ಹೇಳ್ತಾ ಇದ್ದಾರೆ. ಪ್ರೈಸ್ ಗಾಡ್. ಇವಳಿಗೆಲ್ಲ ಪ್ರಾಮುಖ್ಯತೆ ಮೊದಲು ಅವರಿಗೆ ಪ್ರಾಮುಖ್ಯತೆ ಹೇಳ್ತಾ ಇದ್ದಾರೆ. ಅವ್ರು ಏನೇ ಹೇಳಿದ್ರು ಕೂಡ ಇವಳು ತಾನು ಏನು ಆಗಬೇಕಾಗಿದೆ, ಏನು ಮಾಡ್ತಾ ಇದ್ದಾರೆ ಅದು ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಅವಳು ಕೂಗ್ತಾ ಇದ್ದಾಳೆ, ಕರುಣಿಸು ಅಂತಾಳೆ, ನನ್ನ ಮಗಳು ದೇವಕಾಟದಿಂದ ಬಿಡುಗಡೆ ಕೊಡಂತ ಹೇಳೆ. ಮಾತ್ರವಲ್ಲ, ಆತನ ಸಮ್ಮುಖದಲ್ಲಿ ಬಂದು ಆತನ ಪಾದಗಳು ಅಡ್ಡ ಬೀಳ್ತಾ ಇದ್ದಾಳೆ. ಆ ಯೇಸು ಸ್ವಾಮಿ ಏನು ರೆಸ್ಪಾನ್ಸ್ ಮಾಡ್ತಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಈ ಸನ್ನಿವೇಶ ಆದರೆ ಏನು ಮಾಡ್ತೀವಿ? ಏನು ಮಾಡ್ಬೋದು? ಸ್ವಲ್ಪ ಕೂಗ್ತೇವೆ, ಸ್ವಲ್ಪ ದೂರ ಹೋಗ್ತೇವೆ, ಸ್ವಲ್ಪ ಕೂಗ್ತೇವೆ, ಸ್ವಲ್ಪ ದೂರ ಹೋಗ್ತೇವೆ, ಬೇಡ್ಕೋತೀವಿ, ಏನೋ ಹೇಳ್ತೀವಿ. ಅವ್ರು ನಮ್ಮ ವಿಷಯದಲ್ಲಿ ಏನು ಪ್ರಾಮುಖ್ಯತೆ ಕೊಡಲಿಲ್ಲ, ಏನು ಮಾಡ್ತೀವಿ?
ರಿಟರ್ನ್ ಬ್ಯಾಕ್ ಟು ಪೆವಿಲಿಯನ್, ಮತ್ತೆ ಹಿಂದಿರುಗಿ ಹೋಗ್ತೀನಿ. ಈಕೆ ಅದು ಮಾಡಲಿಲ್ಲ. ಆಕೆ ಯಾವ ಒಂದು ಉದ್ದೇಶದೊಂದಿಗೆ ಯೇಸುವಿನ ಬಳಿಗೆ ಬಂದಿದ್ದಾಳೋ ಆ ಉದ್ದೇಶ ನೆರವೇರುವವರೆಗೂ ಆತನ ಹಿಂದೆ ಕೂಗಿಕೊಂಡೇ ಹೋಗ್ತಾ ಇದ್ದಾಳೆ. ಎಲ್ಲ ಇದ್ದೀರಾ ನೋಡಿ, ಅವಳು ಯಾವ ವಿಷಯದಲ್ಲಿ ಒಂದು ಉದ್ದೇಶದೊಂದಿಗೆ ಬಂದಿದ್ದಾಳೋ ಆ ಒಂದು ವಿಷಯದಲ್ಲಿ ಯೇಸು ಏನೇ ಮಾಡಿದ್ರು ಕೂಡ ಆ ದೇವರನ್ನು ಹಿಂಬಾಲಿಸುವುದನ್ನ ಆಕೆ ಬಿಡ್ತಾ ಇಲ್ಲ. ಆತನನ್ನು ಹಿಂಬಾಲಿಸಿ ಹೇಗೆ ಕೂಗ್ಕೊಂಡು ಹೋಗ್ತಾ ಇದ್ದಾಳೆ, ಕರುಣಿಸಿ ಹೇಳ್ತಾಳೆ, ಕೂಗ್ತಾಳೆ, ದೇವರೇ, ಮನ ಮರುಗು ದೇವರೇ, ನನ್ನ ಮಗಳಿಗೆ ಸ್ವಸ್ಥತೆ ಬಿಡುಗಡೆ ಕೊಡು ದೇವರೇ, ಪ್ರೈಸ್ ಗಾಡ್. ಸಮಯ ಸಿಕ್ಕುವಾಗ ಪಾದಗಳು ಅಡ್ಡ ಬೀಳ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ತಾರೆ ಸ್ವಾಮಿ, ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಬಿಡದೆ ಕೂಗ್ತಾಳೆ, ಬಿಡದೆ ಹಿಂಬಾಲಿಸ್ತಾಳೆ, ಬಿಡದೆ ಬರ್ತಾಳೆ, ಬಿಡದೆ ಕೂಗ್ತಾಳೆ, ಬಿಡದೆ ಬೇಡ್ತಾ ಇದ್ದಾಳೆ, ಬಿಡದೆ ಅಡ್ಡ ಬೀಳ್ತಾ ಇದ್ದಾಳೆ. ಇದೆಲ್ಲವನ್ನ ಯೇಸು ನೋಡ್ತಾನೇ ಇದ್ದಾರೆ, ಪ್ರೈಸ್ ಗಾಡ್. ಅದು ವಾಕ್ಯ ಹೇಳ್ತದೆ, 25ನೇ ವಾಕ್ಯ. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದ. ಅನುಗ್ರಹ ಮೀನ್ಸ್ ಆಶೀರ್ವಾದ ಮಾಡ್ಬೇಕು ಕೇಳ್ತಾಳೆ. ಯಾಕೆ? ಅವಳ ಸಂತತಿ ಶಪಿಸಲ್ಪಟ್ಟಂತ ಸಂತತಿ, ಅವಳ ಸಂತತಿ ಶಾಪಗ್ರಸ್ತ ಸಂತತಿ, ದಾಸತ್ವದ ಸಂತತಿ, ಗುಲಾಮತನದ ಸಂತತಿ. ಅಂದ್ರೆ ಅರ್ಥ, ದೇವರೇ ಆ ಶಾಪದ ಬಂಧನವನ್ನು ಬಿಡುಗಡೆ ಮಾಡಿ ನೀನನ್ನು ಅನುಗ್ರಹ ಮಾಡಬೇಕು ದೇವರೇ. ದೇವರ ಅನುಗ್ರಹಕ್ಕಾಗಿ ಮೊರೆ ಇಡ್ತಾ ಇದ್ದಾಳೆ. ಒಂದು ಮಗಳ ಬಿಡುಗಡೆಗಾಗಿ ಮೊರೆ ಇಡ್ತಾಳೆ. ಏನಿದು? ದೇವರ ಅನುಗ್ರಹಕ್ಕಾಗಿ ಮೊರೆ ಇಡ್ತಾಳೆ. ಹಾಲೆಲೂಯಾ. ಮುಂದೆ ನೋಡೋಣ ವಾಕ್ಯವನ್ನು. ಎಸ್ ನೋಡಿ, ವಾಕ್ಯ ಹೇಳ್ತದೆ ಅಲ್ಲಿ, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನ 26ನೇ ವಾಕ್ಯ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಡೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಯೇಸು ಹೇಳ್ತಾರೆ, ನೋಡಮ್ಮ, ನೀನು ಕರುಣಿಸಂತ ಹೇಳ್ತಾ ಇದೆಯಲ್ಲ, ಪ್ರೈಸ್ ಗಾಡ್, ಹಿಂದೆ ಕೂಗಿಕೊಂಡು ಬರ್ತಾ ಇದೆಯಲ್ಲ, ನನ್ನ ಮಗಳಿಗೆ ಗುಣ ಮಾಡು, ಬಿಡುಗಡೆ ಕೊಡು ಹೇಳ್ತಾ ಇದೆಯಲ್ಲ, ನನ್ನ ಮುಂದೆ ಬಂದು ನೀ ಅಡ್ಡ ಬಿದ್ದು ಇದೆಲ್ಲ ಏನೆಲ್ಲ ಮಾಡ್ತಾ ಇಲ್ಲ, ಬಿಡದೆ ಹಿಂಬಾಲಿಸ್ತಾ ಇದೆಯಲ್ಲಮ್ಮ. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಈ ಉತ್ತರ ನಮಗೆ ಕೊಟ್ಟು ಏನಾಗ್ಬೋದು? ನಾವು ಕೇಳ್ತಿದ್ವಿ, ಹಾಗಾದ್ರೆ ನಾನು ನಾಯಿನಾ? ಹಾಗಾದ್ರೆ ನಾನು ನಾಯಿನಾ? ಈ ಮಾತನ್ನು ಯೇಸು ಹೇಳಿದ ತಕ್ಷಣ ನಮ್ಮ ಕಿವಿಗೆ ಬಿದ್ದರೆ ಏನಾಗುತ್ತೆ? ನೀವು ಹೇಳ್ಬೇಕು, ಏನಾಗ್ಬೋದು? ತಕ್ಷಣ ಕೇಳ್ತೀವಿ, ಆಗ ನಾನು ನಾಯಿನಾ? ಆಗ ನಾವು ನಾಯಿಗಳ? ನಾವಾಗಿದ್ರೆ ಹಾಗೆ ಹೇಳ್ತಾ ಇದ್ವಿ. ನಾವಾಗಿದ್ರೆ ಆದರೆ ಆಕೆ ಉತ್ತರ ಕೊಡ್ತಾಳೆ. ಯೇಸು ಸ್ವಾಮಿ ಹೇಗೆ ಉತ್ತರ ಕೊಡ್ತಾಳೆ ಅಂದ್ರೆ ನೋಡಿ, 26ನೇ ವಾಕ್ಯ ಓದ್ತೇನೆ. ಮಕ್ಕಳು ತಿನ್ನುವ ರೊಟ್ಟೆ ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ ಆ ಮಾತು ನಿಜವೇ, ಆದರೆ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿಂದ ಬೀಳುವ ರೊಟ್ಟೆ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. ಆ ನಾಯಿಗಳು ಕೂಡ ಸ್ವಾಮಿ ಆ ಯಜಮಾನನ ಮೇಜಿಂದ ಕೆಳಗಡೆ ಬೀಳುವ ಆ ಎಂಜಲು ರೊಟ್ಟಿ ತುಂಡನ್ನು ತಿನ್ನಲಿಕ್ಕೆ ಕಾಯ್ತಾ ಇರ್ತಾರೆ ದೇವರೇ. ಈ ಮಾತು ಯೇಸುವಿನ ಹೃದಯವನ್ನು ಟಚ್ ಮಾಡುತ್ತೆ. ಈ ಮಾತು ಯೇಸು ಹೃದಯವನ್ನ ಯೋಚನೆ ಮಾಡಿ ನೋಡಿ, ಎಷ್ಟು ಜ್ಞಾನವಾಗಿ ಅವಳು ಉತ್ತರ ಕೊಡ್ತಾರೆ. ಎಷ್ಟು ಬ್ಯೂಟಿಫುಲ್ ಮಾತಿದು. ಈ ಮಾತಿದೆಯಲ್ಲ, ಈ ಮಾತು ನನ್ನ ಹೃದಯಕ್ಕೆ ಭಯಂಕರ ಟಚ್ ಆಯಿತು. ಹಲ್ಲೆಲೂಯ. ನೋಡಿ, ಈ ಮಾತು ನನಗೆ ಮಾತ್ರವಲ್ಲ, ಯೇಸು ಸ್ವಾಮಿ ಹೃದಯಕ್ಕೂ ಭಯಂಕರವಾಗಿ ಟಚ್ ಆಯ್ತು ಈ ಮಾತು. ನಾವಾಗ ಏನ್ ಮಾಡ್ತಿದ್ವಿ? ನಾಯಿಗೆ ಹಾಕೋದು ಸರಿಯಿಲ್ಲ ಅಂದ ತಕ್ಷಣ ನಾವು ಸ್ಪಾಟಲ್ಲೇ ಜಾಗ ಖಾಲಿ ಮಾಡ್ತಿದ್ವಿ. ಯೇಸು ಸ್ವಾಮಿಗೆ ಬೈಕೊಂಡು, ಶಿಷ್ಯರಿಗೆ ಬೈಕೊಂಡು, ಉಲ್ಟಾ ಹೊಡ್ಕೊಂಡು ನಾವೇನು ಮಾಡ್ತಿದ್ವಿ? ಆ ತಕ್ಷಣವೇ ನಾವು ಆ ಸ್ಪಾಟನ್ನೇ ಖಾಲಿ ಮಾಡ್ತಿದ್ವಿ. ಆದರೆ ಯೇಸು ಏನೇ ಹೇಳಿದ್ರು ಕೂಡ ತಗ್ಗಿಸಲ್ಪಟ್ಟವಳಾಗಿ, ನನ್ನನ್ನು ಆಶೀರ್ವದಿಸು ದೇವರೇ, ನನಗೆ ಅನುಗ್ರಹ ಮಾಡಬೇಕು ದೇವರೇ, ನನ್ನ ಕೂಗನ್ನು ಕೇಳಬೇಕು ದೇವರೇ, ನನ್ನ ಮಗಳಿಗೆ ಒಂದು ಬಿಡುಗಡೆ ನೀ ಕೊಡಬೇಕು, ಸೌಖ್ಯ ಪಡಿಸಬೇಕು ದೇವರು ಎಂಬುದಾಗಿ ಆತನ ಬಳಿಯಲ್ಲಿ ಪಾದಲಿ ಬಂದು ಅಡ್ಡ ಬೀಳ್ತಾ ಇದ್ದಾಳೆ. ಯೇಸು ಹೇಳ್ತಾರೆ, ಏನು ಓದೋಣ 26ನೇ ವಾಕ್ಯನ, ಮಕ್ಕಳು ತಿನ್ನುವ ರೊಟ್ಟೆಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಾದ ಉತ್ತರ ಕೊಡಲು ಆಕೆ, ಸ್ವಾಮಿ ಆ ಮಾತು ನಿಜ, ನೀವು ಹೇಳಿದ್ದು ಕರೆಕ್ಟ್ ಸ್ವಾಮಿ, ಓಕೆ, ಆದರೆ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿಂದ ಬೀಳುವ ರೊಟ್ಟೆ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ನಾಯಿ ಮರಿಗಳು ತನ್ನ ಯಜಮಾನನ ಮೇಜಿಂದ ಬೀಳುವ ರೊಟ್ಟಿ ತುಂಡು, ಎಂಜಲ್ ರೊಟ್ಟಿ ತುಂಡು. ಅಷ್ಟಾದರೂ ನನಗೆ ಅವಕಾಶ ಕೊಡಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನೋಡಿ ಎಷ್ಟು ಆ ತಗ್ಗಿಸುವಿಕೆಯ ಮನೋಭಾವನೆ. ಪ್ರೈಸ್ ಗಾಡ್. ಅವಳ ಹೃದಯ ನೋಡಿ, ಅವಳ ಹೃದಯ ಎಷ್ಟು ಯೇಸು ಸ್ವಾಮಿಯ ಹೃದಯವನ್ನ
ಮೊದಲ ಪ್ರಾಮುಖ್ಯತೆ ನನ್ನ ಮಕ್ಕಳಿಗೆ ಅಂತ ಹೇಳಿದ ಯೇಸುವಿನ ಹೃದಯವನ್ನು ಕೂಡ ಆ ಒಂದು ಮಾತು ಕದಲಿಸುತ್ತೆ ಪ್ರಿಯ ದೇವ ಜನರೇ. ಹಲ್ಲೆಲೂಯ. ಅದನ್ನು ನೋಡಿ ಯೇಸು ಹೇಳ್ತಾರೆ ನೋಡಿ 28ನೇ ವಾಕ್ಯ. ಆಗ ಯೇಸು ಆಕೆಗೆ, ಅಮ್ಮ ನಿನ್ನ ನಂಬಿಕೆ ಬಹಳ, ಅಮ್ಮ ನಿನ್ನ ನಂಬಿಕೆ. ಅದುವರೆಗೂ ಮಾತನಾಡದಿರುವ ದೇವರು, ಅದುವರೆಗೂ ಉತ್ತರಿಸಿರುವಂಥ ದೇವರು, ಅವಳು ಒಂದೇ ಒಂದು ಆ ಮಾತನ್ನು ಹೇಳಿದ ತಕ್ಷಣ ಮಾರ್ಪಡದಿರುವಂಥ, ಅವಳ ಬಗ್ಗೆ ಕಾಳಜಿಲ್ಲದಂಥ ಹೃದಯ, ಪ್ರಾಮುಖ್ಯತೆ ಕೊಡದ ಹೃದಯ, ಉತ್ತರ ಕೊಡುವಂಥ ವ್ಯಕ್ತಿ ಯೇಸು ಸ್ವಾಮಿ, ತಕ್ಷಣವೇ ಅಮ್ಮ ನಿನ್ನ ನಂಬಿಕೆ ಬಹಳ ದೊಡ್ಡದು. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ತಾರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ನಿನ್ನ ಮನಸ್ಸಿನಂತೆ, ನೀನು ಯಾವ ಉದ್ದೇಶದೊಂದಿಗೆ ನನ್ನನ್ನು ಕೂಗಿಕೊಳ್ತಾ ಇದೆಯೋ, ಯಾವ ಉದ್ದೇಶ ನನ್ನ ಕರುಣಿಸೆಂಬುದಾಗಿ ಹೇಳ್ತಾ ಇದೆಯೋ, ಯಾವ ಉದ್ದೇಶದಿಂದ ಬಿಡುಗಡೆ ಬೇಕು, ಆಶೀರ್ವಾದ ಬೇಕೆಂಬುದಾಗಿ ನಿನ್ನ ಮನಸ್ಸಿಟ್ಕೊಂಡು ಬಂದಿದೆಯೋ, ಆ ನಿನ್ನ ಮನಸ್ಸಲ್ಲಿ ಏನಿದೆ ಅದರಂತೆ ನಿನಗೆ ಆಗಲೇ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳುತ್ತಾ ಪ್ರಿಯರು, ಇವತ್ತು ನಮ್ಮ ಜೀವಿತಗಳಲ್ಲಿ ಆ ರಾಜಾದಿ ರಾಜನ ನಾವು ಹಿಂಬಾಲಿಸುವಾಗ, ಹಲ್ಲೆಲೂಯ, ನಾವು ಎಂಥವರೇ ಆಗಿರಲಿ, ನೀವು ಅನ್ಯರೇ ಆಗಿರಲಿ, ನೋಡಿ ಅವಳು ಅನ್ಯಳು, ಶಾಪಗ್ರಸ್ತಳು, ದಾಸತ್ವದಲ್ಲಿ ಇರುವವಳು, ಏನು ಗುಲಾಮತನದಲ್ಲಿ ಇರುವವಳು, ಗುಲಾಮರು ಲೆಕ್ಕ. ಪ್ರೈಸ್ ಗಾಡ್. ತನ್ನ ಒಂದು ಇರುವಂಥ ಯಾವುದನ್ನು ಲೆಕ್ಕಿಸದೆ ಆ ರಾಜಾದಿರಾಜನ ಮುಂದೆ ಬಂದು ಕೂಗಿಕೊಳ್ತಾಳೆ, ಆತನನ್ನು ಹಿಂಬಾಲಿಸ್ತಾಳೆ, ಆತನ ಕರುಣಿಸಿ ಎಂಬುದಾಗಿ ಹೇಳ್ತಾಳೆ, ನಿನ್ನ ಅನುಗ್ರಹ ನನಗೆ ಆಗಬೇಕೆಂಬುದಾಗಿ ಹೇಳ್ತಾಳೆ. ಯೇಸು ಏನೇ ಉತ್ತರ ಕೊಡೋರು ಕಾಳಜಿ ವಹಿಸ್ತಿದ್ರು ಕೂಡ ಬಿಡದೆ ಹಿಂಬಾಲಿಸಿ 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 ಬರುವಾಗ ಅವಳು ಹೇಳಿದಂಥ ಒಂದೇ ಒಂದು ಮಾತು, ನಾಯಿ ಮರಿಗಳು ಕೂಡ ಯಜಮಾನನ ಮೇಜಿಂದ ಬೀಳುವಂಥ ರೊಟ್ಟಿ ತುಂಡು, ಆ ಪೀಸ್ ಎಂಜಲನ್ನು ತಿನ್ನುತ್ತಲ್ಲ ಯೇಸು ಸ್ವಾಮಿ. ಅಂದರೆ ಅಟ್ಲೀಸ್ಟ್ ಅದಕ್ಕಾದರೂ ನನ್ನನ್ನು ನೀ ಬಾಧ್ಯರನ್ನಾಗಿ ಮಾಡ್ಕೋ ದೇವರೇ, ಅದನ್ನಾದರೂ ನನಗೆ ಕೊಡು ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯವನ್ನು ಕೇಳೋ ಪ್ರಿಯ ಜನರು, ನೋಡಿ ಆ ಮಾತು ಆ ರಾಜಾದಿರಾಜನ ಹೃದಯವನ್ನು ಕದಲಿಸಿಬಿಡ್ತು. ಇವತ್ತು ನಮ್ಮ ಒಳಗಡೆ ನೋಡಿ ಅನ್ಯಳಾದವಳಲ್ಲಿ ಈ ಸ್ವಭಾವಗಳು ಉಂಟಲ್ಲ. ಪ್ರೈಸ್ ಗಾಡ್. ಅನ್ಯಳಾದವಳ ಬಳಿ ನೋಡಿ ಕೂಗಿ ಬಂದು ದೇವರ ಬಳಿಯಲ್ಲಿ ದೇವರೇ ಕೂಗಿಕೊಳ್ತಾ ಇದ್ದಾಳಲ್ಲ. ಪ್ರೈಸ್ ಗಾಡ್. ಕರುಣಿಸಿ ಎಂಬುದಾಗಿ ಹೇಳ್ತಾ ಇದ್ದಾಳಲ್ಲ. ಪ್ರೈಸ್ ಗಾಡ್. ಎಡೆಬಿಡದೆ ಕೂಗ್ತಾಳೆ, ಹಿಂಬಾಲಿಸ್ಕೊಂಡೇ ಬರ್ತಾ ಇದ್ದಾಳಲ್ಲ. ನಾವಾಗ ಸ್ವಲ್ಪ ಹಿಂಬಾಲಿಸ್ತಿದ್ವಿ, ಏಸು ಏನು ಉತ್ತರ ಕೊಡದೆ ಮೊದಲು ನನ್ನ ಮಕ್ಕಳಿಗೆ ಪ್ರಾಮುಖ್ಯತೆ ಅಂದರೆ ಅಲ್ಲಿ 4 ಮಾತು ಏಸಿಗೆ ಬೈದು ಜೊತೆಗಿದ್ದಂಥ ಜನರಿಗೆಲ್ಲ ಬೈದು ಆ ಕಡೆಗೆ. ಆಗ ನಾವ್ಯಾರು? ನಾವೇನು ಲೆಕ್ಕಕ್ಕಿಲ್ವಾ? ಆಗ ಅವ್ರು ಮಾತ್ರ ನಾವೇನಕ್ಕೆ ಹಿಂದೆ ಬಂದಿದ್ದು ಎಷ್ಟು ದೂರದಿಂದ ಕೂಗ್ಕೊಂಡು, ನಾವ್ಯಾಕೆ ಅಷ್ಟಿಂದ ಕೂಗಿದ್ದು ಮಾಡುದೇವ್ರು ಅದು ಮಾಡುದೇವ್ರು ಅಂತ ಯಾಕೆ ಅಡ್ಡ ಬಿದ್ದಿದ್ದು, ಯಾಕೆ ಕರುಣಿಸಿ ಅಂತ ಹೇಳಿದೆ ಯಾಕೆ? ಅಷ್ಟು ನಿಮ್ಗೆ ಏನು ಅಷ್ಟು ಕೂಗಿದ್ರೆ ಅಷ್ಟು ನಿಮಗೆ ಸ್ವಲ್ಪ ಕರುಣೆ ಕೂಡ ಇಲ್ವಾ ನಿಮಗೆ? ಹಲ್ಲೆಲೂಯ. ನೋಡಿ, ಅವಳು ಯೇಸು ಸ್ವತಃ ತನ್ನ ಬಾಯಿಂದ ಮಾತನಾಡುವವರೆಗೂ ಅವಳು ಬಿಡಲಿಲ್ಲ. ಅವಳು ಬಂದಂಥ ಉದ್ದೇಶ ದೇವರ ಮೂಲಕ ನಡೆಯುವವರೆಗೂ ಬಿಡಲಿಲ್ಲ. ಆಕೆ ಹಿಂಬಾಲಿಸಿ ಬರ್ತಾಳೆ. ಹಲ್ಲೆಲೂಯ. ನಾನು ಇದನ್ನ ಏನು ಹೇಳಲಿಕ್ಕೆ ಬಯಸಿದ್ರೆ, ಇವತ್ತು ದೇವರ ಮಕ್ಕಳು ಒಂದು ಸಾಲಿ ಆತನ ನಾವು ಅನ್ಯರಾಗಿದ್ದ ನಾವು ಆತನ ನಂಬಿದ ಮೇಲೆ, ಹಲ್ಲೆಲೂಯ, ಆತನ ಕರುಣೆ ನಮ್ಮ ಮೇಲೆ ಯಾವಾಗಲೂ ಕೂಡ ಇರುತ್ತದೆ. ಹಲ್ಲೆಲೂಯ. ಆತನ ಕೃಪೆ ನೋಡಿ, ಯಶ 54:7 ಯಶ 54:7 7-8 ಒಂದು ವಾಕ್ಯ ಬ್ಯೂಟಿಫುಲ್ ಹೇಳ್ತದೆ ನೋಡಿ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೆ. ನೋಡಿ, ದೇವರು ಹೇಳ್ತಾರೆ, ಕ್ಷಣ ಮಾತ್ರ ನಿನ್ನ ಬಿಟ್ಟಿದ್ದೇನೆ, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಮಹಾಕೃಪೆಯಿಂದ ಸೇರಿಸಿ. ದೇವರು ನಮ್ಮನ್ನ ಬಿಡುವಂಥದ್ದು ಎಷ್ಟು ಹೊತ್ತು? ಕ್ಷಣ ಮಾತ್ರ. ಯಾಕೆ ಗೊತ್ತಾ? ನಮ್ಮ ಮೊಂಡತನ ಆಟತನಗಳಿಗೆ ಏನ್ ಮಾಡ್ತಾರೆ ದೇವರು? ನಮ್ಮನ್ನೇನ್ ಮಾಡ್ತಾರೆ? ನಮ್ಮ ಆಟತನ ಮೊಂಡತನ ಅವಿಗೆತನ ನೋಡಿ ಕ್ಷಣ ಮಾತ್ರ ಬಿಡ್ತಾರೆ. ಸ್ವಲ್ಪ ಬಿಟ್ಟು ನೋಡ್ತಾರೆ, ಹೇಳ್ತಾರೆ ನಿನ್ನನ್ನು ಬಿಡೋದು ನಾ ಕ್ಷಣ ಮಾತ್ರಪ್ಪ. ಮುಂದೆ ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ಪುರ ಹೇಳ್ತಾರೆ, ನಿನ್ನ ಹಾಗೆ ಬಿಡಲ್ಲ, ನಿನ್ನ ಮಹಾಕೃಪೆಯಿಂದ ನಾನು ಸೇರಿಸಿಕೊಳ್ತೇನೆ. ಮುಂದೆ ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ನಾ ಮರೆ ಮಾಡಿಕೊಂಡಿದ್ದೇನೆ. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ಮುಂದೆ
ನಿನ್ನನ್ನು ತ್ಯಜಿಸಿದ್ದು ನಿನ್ನನ್ನು ತ್ಯಜಿಸಿದ್ದು ನನಗೆ ನೋಹನ ಕಾಲದ ಜಲ ಪ್ರಳಯದಿಂದಂತಿದೆ. ನೋಡಿ, ನೀನು ತ್ಯಜಿಸಿದ್ದು ನೋಹನ ಕಾಲದ ಜಲ ಪ್ರಳಯದಂತೆ ಆಗ್ಬಿಟ್ಟಿದೆ ನನಗೆ. ಇಂಥ ಜಲಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದ್ದೇನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನು ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. ಕ್ಷಣ ಮಾತ್ರ ಬಿಟ್ಟಿದ್ದೇನೆ ಅಷ್ಟೇ. ಹಲ್ಲೆಲೂಯಾ. ನಾವು ಕ್ಷಣ ಮಾತ್ರ ಬಿಟ್ಟ ತಕ್ಷಣ ನಾವೇನು ಮಾಡ್ತೀವಿ? ಏನ್ ದೇವರೇ, ನೀ ಎಂಥ ದೇವರೇ, ಪ್ರೈಸ್ ಗಾಡ್. ಇಲ್ಲ ರೀ, ಆ ಅನ್ಯಳು, ಆ ಕಾನಾನ್ಯಳು, ಶಪಿಸಲ್ಪಟ್ಟವಳು, ದಾಸತ್ವದಲ್ಲಿರುವಂಥ ಸ್ತ್ರೀ ಆ ದೇವರ ಬಳಿಯಲ್ಲಿ ಹೇಗೆ ಆತನನ್ನು ಹಿಂಬಾಲಿಸ್ತಾ ಇದ್ದಾಳೆ ಇವತ್ತಿನ ನೀವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿ ಬಗ್ಗೆ ಏನು ಅರಿಯದೇ ಇರುವಂಥ ಸ್ತ್ರೀ ಅನ್ಯಳು ಬಂದು ಆ ದೇವರ ಸಮ್ಮುಖದಲ್ಲಿ ಬಂದು, ದೇವರೇ ನನ್ನನ್ನು ಕರುಣಿಸು 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 ಕೇಳ್ತಾಳೆ. ನನ್ನ ಮಗಳ ವಿಷಯದಲ್ಲಿ ಬಿಡುಗಡೆ ಕೊಡು ದೇವರೇ, ಒಂದು ಸ್ವಸ್ಥತೆ ಕೊಡು ದೇವರೇ ಕೇಳ್ತಾಳೆ. ಹಲ್ಲೆಲೂಯಾ. ಒಂದು ಅದ್ಭುತ ಮಾಡು ದೇವರೇ, ಪ್ರೈಸ್ ಗಾಡ್. ಕೂಗ್ತಾ ಇದ್ದಾಳೆ. ನಾನು ಎನಿಸ್ತೇನೆ ಅವಳು ಸಾಧಾರಣ ಕೂಗ್ತಿಲ್ಲ, ಅವಳು ಕಣ್ಣೀರೊಂದಿಗೆ ಕೂಗ್ತಾ ಇರ್ತಾಳೆ ಎಂಬುದಾಗಿ. ಯಾಕಂದರೆ ಅವಳ ಪರಿಸ್ಥಿತಿ ನೋಡಿ, ಆಶ್ವಾದವಿಲ್ಲದಿರುವ ಸ್ತ್ರೀ, ನನ್ನನ್ನು ನೀನು ಅನುಗ್ರಹ ಮಾಡು ದೇವರೇ ಹೇಳ್ತಾ ಇದ್ದಾಳೆ. ಪ್ರೈಸ್ ಗಾಡ್. ಅಂದರೆ ನೀನನ್ನು ಆಶೀರ್ವಾದ ಮಾಡಿದೇವೆ ಬಿಡದೆ ಹಿಂಬಾಲಿಸ್ತಾ ಇದ್ದಾಳೆ. ಹಲ್ಲೆಲೂಯಾ. ಮಾತಲ್ಲ ಬಂದು ಅಡ್ಡ ಬೀಳ್ತಾ ಇದ್ದಾಳೆ. ಇದನ್ನೆಲ್ಲ ನೋಡಿ ಯೇಸು ಏನು ಮಾಡ್ತಾರೆ ಹೇಳ್ತಾರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲಮ್ಮ ಎಂದು ಉತ್ತರ ಕೊಡ್ತಾರೆ. ಇದು ಮಕ್ಕಳು ತಿನ್ನುವ ರೊಟ್ಟಿ ಅಮ್ಮ, ಅದು ನಿನಗೆ ಕೊಡೋ ರೊಟ್ಟಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅವಳು ಕೊಡುವಂಥ ಬ್ಯೂಟಿಫುಲ್ ಆನ್ಸರ್, ಅವಳು ಕೊಡುವಂಥ ಸುಂದರವಾದಂಥ ಮಾತಿದೆಯಲ್ಲ, ಈ ಮಾತು ನನ್ನ ಹೃದಯನ ತುಂಬ ಟಚ್ ಮಾಡ್ತದೆ ನೋಡಿ. ಅವಳು ಎಲ್ಲಿ ಕೂಡ ಹೆಚ್ಚಿಸ್ಕೊಳ್ತಾ ಇಲ್ಲ, ಎಲ್ಲ ಸಮಯ ತಗ್ಗಿಸಲ್ಪಟ್ಟ ಅನುಭವ. ಆ ಯೇಸ್ವಾಮಿ ಹೇಳುವಂಥ ಮಾತಿಗೆ ಅಲ್ಲಿ ಕೂಡ ಒಂದು ತಗ್ಗಿಸಲ್ಪಟ್ಟಂಥ ಒಂದು ಹೇಗೆ ಒಂದು ಸರಿಯಾದ ಆನ್ಸರನ್ನು ಯೇಸ್ವಾಮಿ ಹೃದಯವನ್ನು ಕದಲಿಸುವಂಥ ಆನ್ಸರನ್ನು ಹಾಕಿಕೊಡ್ತಾರೆ. ಇವತ್ತು ದೇವರ ಮಕ್ಕಳು, ನೀವೆಲ್ಲೇ ಹೋಗಿ ತಗ್ಗಿಸಲ್ಪಟ್ಟ ಹೃದಯದೊಂದಿಗೆ ಜೀವನ ಮಾಡಿ. ನೀವು ಎಲ್ಲೇ ಹೋಗಿ ಆ ದೇವರ ಕರುಣೆನ ಹತ್ತುಕೊಳ್ಳಿ. ಇವತ್ತು ನೀವು ಯಾವುದೇ ಸ್ಥಳದಲ್ಲಿ ಕೆಲಸ ಮಾಡಿ, ನೀವು ಎಲ್ಲೇ ಆಫೀಸ್ ಬಳಿಗೆ ಹೋಗಿ, ನೀವು ಎಲ್ಲೇ ಕೆಲಸ ಮಾಡಿ, ನೀವು ಯಾರ ಬಳಿಗೆ ಹೋಗಿ, ನೀವು ಯಾರ ಕೈ ಕಡೆ ಇರಿ, ಅವರ ಕರುಣೆಯನ್ನು ನೀವು ಬಯಸುವರಾಗಿರಿ. ನಾನು ಹೇಳ್ತೇನೆ, ಒಂದು ವ್ಯಕ್ತಿಯ ಮೇಲೆ ಒಂದು ವ್ಯಕ್ತಿಗೆ ಕರುಣೆ ಬಂದರೆ ಖಂಡಿತ ಅವರ ವಿಷಯದಲ್ಲಿ ಅವನು ಕಾಳಜಿಯನ್ನು ವಹಿಸ್ತಾನೆ. ಯಾವ ವಿಷಯದಲ್ಲಿ ಅವರು ಕೂಗಿಕೊಳ್ತಾರೆ, ಯಾವ ವಿಷಯ ಹಿಂಬಾಲಿಸಿ ಬರ್ತಾರೆ, ಆ ವಿಷಯದಲ್ಲಿ ಅವನು ಉತ್ತರ ಕೊಡ್ತಾನೆ. ಅವರ ಪ್ರಾರ್ಥನೆಗೆ ಉತ್ತರ ಸಿಕ್ಕುತ್ತೆ. ದೇವರ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ದೇವರ ಅವ್ರ ಜೀವಿತದಲ್ಲಿ ಬಿಡುಗಡೆ ಕೊಡ್ತಾರೆ. ಮಹಿಮೆಯ ಕಾರ್ಯ ಮಾಡ್ತಾರೆ. ಅದು ನಿನಗಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಅದು ನಿನಗೆ ಅವರು ಮಾಡ್ತಾರೆ. ಮೊದಲು ನೋಡಿ, ಅದು ನಿನಗಲ್ಲ, ಚದುರಿಸಲ್ಪಟ್ಟಂತ ನನ್ನ ಮಕ್ಕಳಿಗೆ ಹೇಳ್ತಾರೆ. ಆದರೆ ಮೊದಲು ಅದ್ಭುತ ಮಾಡಿದ್ದು ಯಾರಿಗೆ? ಅವಳಿಗೇನೆ. ಹೌದೇ ಇಲ್ವಾ? ಹಿಂಬಾಲಿಸಿ ಬಂದ, ಕೂಗಿಕೊಂಡು ಬಂದವಳಿಗೆ ಅದ್ಭುತ ಆಗಿದ್ದು. ಎಲ್ಲ ಇರೋರಿಗೆಲ್ಲ, ಚದುರಿಸಲ್ಪಟ್ಟವ್ರಿಗೆಲ್ಲ ಅದ್ಭುತ ಆಗಿದ್ದು. ಪಕ್ಕದ ಹೇಳಿ, ಎಲ್ಲ ಇರೋರ್ಗಲ್ಲ, ಎಲ್ಲ ಇರುವವರು ಹೇಳ್ಬೋದು ನಾ ಯೇಸು ನಂಬಿರೋದು. ಹೇಳಿ, ಎಲ್ಲ ಇರುವವರು ಹೇಳ್ಬೋದು, ನಾನು ಯೇಸು ನಂಬಿರೋದು, ನಾನು ರಕ್ಷಣೆ ಹೊಂದಿರುವವರು, ನಾನು ಬೈಬಲ್ ಓದುವವರು, ನಾನು ಪ್ರಾರ್ಥನೆ ಮಾಡುವವರು ಎಂಬುದಾಗಿ ಎಲ್ಲ ಇದ್ದುಕೊಂಡು ಅವ್ರು ಹೇಳ್ತಾ ಇರ್ಬೋದು. ಆದರೆ ಅವರಿಗೆಲ್ಲ ಮೊದಲು ಅದ್ಭುತ ಆಗಿದ್ದು ಯೇಸುವೆ ಕರುಣಿಸಿ ಎಂಬುದಾಗಿ ಹೇಳಿ ಆತನನ್ನ ಕೂಗಿಕೊಂಡು ಹಿಂಬಾಲಿಸಿ ಬಂದಲ್ಲ, ಅವಳಿಗೆ ಅದ್ಭುತ ಆಗಿದ್ದಂತೆ. ನಾನು ಹೇಳ್ರಿ, ಹಲ್ಲೆಲೂಯಾ. ಎಲ್ಲ ಇದ್ಕೊಂಡು ನಾನು ಕ್ರೈಸ್ತರು, ನಾನು ರಕ್ಷಣೆ ಹೊಂದಿದ್ದೇನೆ, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಂಬುದಾಗಿ ಹೇಳುವವರಿಗೆಲ್ಲ ಅದ್ಭುತ. ಆ ಯೇಸುವನ್ನ ಕೂಗಿಕೊಂಡು ಕರುಣಿಸಿ ಎಂಬುದಾಗಿ ಹಿಂಬಾಲಿಸಿ ಬರ್ತಾ ಇದ್ದಾಳಲ್ಲ, ಅವಳಿಗೆ ಅದ್ಭುತ, ಅವರ ಜೀವನದಲ್ಲಿ ಅದ್ಭುತಗಳು. ನಾನು ಹೇಳ್ತೇನೆ, ಯಾರು ಆತನ ಕರುಣೆಯನ್ನು ಅಪೇಕ್ಷಿಸುವವರಾಗಿ, ಯಾರು ಆತನನ್ನು ಹಿಂಬಾಲಿಸಿಕೊಂಡು ನೀವು ಯಾವೊಂದು ಉದ್ದೇಶದೊಂದಿಗೆ ಹಿಂಬಾಲಿಸಿಕೊಂಡು ಬರ್ತಾ ಇದ್ದೀರಿ, ಯಾವ ನಿಮ್ಮ ಹೃದಯದೊಳಗಡೆ ಏನು ವಿಷಯಗಳಿದೆ, ಏನು ಪ್ರಾರ್ಥನೆ ವಿಜ್ಞಾಪನೆ ಆಗಿದೆ, ಏನು ಆಗ್ಬೇಕೆಂಬುದಾಗಿ ಏನು ದೇವರಿಂದ ಬಯಸ್ತಾ ಇದ್ದೀರೋ, ಅದು ಯಾವ ವಿಷಯ ಆಗಿದ್ರು ಪರವಾಗಿಲ್ಲ, ಆತನನ್ನು ಹಿಂಬಾಲಿಸಿಕೊಂಡು ಕೂಗಿಕೊಂಡು ಕರುಣೆಯ ಅಪೇಕ್ಷೆ ಬರಲಾದ್ರೆ ನಿಮ್ಮ ತಗ್ಗಿಸುವಿಕೆಯ ಸ್ವಭಾವ ನನ್ನ ದೇವರ ಹೃದಯವನ್ನು ಇವತ್ತಿಲ್ಲ ನಾಳೆ ಮುಟ್ಟುತ್ತೆ. ಲೂಕ 18:7 ಏನು ಹೇಳುತ್ತೆ? ಲೂಕ 18:1 ಟಚ್ ಮಾಡಿ.
ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಮುಂದೆ ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯನನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದ. ನೋಡಿ, ಆ ಯಜಮಾನ ಬಳಿ ಬಂದು ಹೇಳ್ತಾಳ, ವಿಧವೆ, ಬಡ ವಿಧವೆ, ದೇವರೇ ನನ್ನ ವಿಷಯ, ನನ್ನ ವಿರೋಧಿಗಳನ್ನ ನನ್ನ ಬಿಡುಗಡೆ ಮಾಡು, ನನ್ನ ಪ್ರಾರ್ಥನೆ ಮನೆಯನ್ನು ಕೇಳು, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡು, ನಾನು ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಕೇಳ್ತಾ ಇದ್ದಾಳೆ. ಎಸ್, ಮುಂದೆ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಈ ಸ್ತ್ರೀ ವಿಧವೆ ಹೋಗಿ ಏನು ಹೇಳಿದ್ರು ಕೂಡ ಸ್ವಾಮಿ ಏನು ಉತ್ತರ ಕೊಡ್ಲಿಲ್ಲ. ಅಲ್ಲಿ ಕೊಟ್ರ ಉತ್ತರನ ಸ್ವಾಮಿ ಕೂಡ ಮೊದಲು ನಿನಗಲ್ಲ, ಮೊದಲು ನನ್ನ ನಂಬಿ ಚರಿಸಪಟ್ಟವ್ರಿಗೆ ಫಸ್ಟ್, ಆಮೇಲೆ ನಿನಗೆ. ಅರ್ಥ ಆಯ್ತಲ್ಲ? ಮೊದಲು ಯಾರಿಗೆ? ನನ್ನ ಮಕ್ಕಳಿಗೆ ಹೇಳ್ತಾರೆ. ಪ್ರೈಸ್ ಗಾಡ್. ಇಲ್ಲಿ ನೋಡಿ, ಇವನು ಕೂಡ ಮನಸ್ಸು ಕೊಡ್ಲಿಲ್ಲ. ಪ್ರೈಸ್ ಗಾಡ್. ಮುಂದೆ. ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ. ನೋಡಿ, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ನಿಲ್ಲಿಸಿ. ಆದರೆ ಈ ವಿಧವೆ ಏನ್ ಮಾಡ್ತಾಳೆ? ಕಾಡುತ್ತಾ ಬರ್ತಾಳೆ. ಪಕ್ತಳೆ ಕಾಡುತ್ತಾ ಬರುವಂತ ಜೀವಿತ ಇದೆಯಲ್ವಾ? ಪ್ರಾರ್ಥಿಸುತ್ತಾ ಬರುವಂತ ಜೀವಿತ ಇದೆಯಲ್ವಾ? ಕೂಗಿಕೊಂಡು ಹಿಂಬಾಲಿಸುವಂತ ಜೀವಿತ ಇದೆಯಲ್ವಾ? ಕರುಣಿಸಿ ಎಂಬುದಾಗಿ ಹೇಳುವಂತ ಹಿಂಬಾಲಿಸುವಂತ ಜೀವಿತ ಇದೆಯಲ್ವಾ? ಅದು ಸಾಧಾರಣವಾದ ಜೀವಿತವೇ ಅಲ್ಲ. ನನ್ನನ್ನು ಅನುಗ್ರಹ ಮಾಡು ಯೇಸುವೆ ಅಂತ ಹೇಳಿ ಹಿಂಬಾಲಿಸುವಂತ ಜೀವಿತ ಇದೆಯಲ್ವಾ? ಅದು ಸಾಧಾರಣವಾದ ಜೀವಿತ ಅಲ್ಲ. ಇವರು ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ನನ್ನ ಕರುಣಿಸು ದೇವರೇ ಇರುವ ಜಾಗದಲ್ಲಿ ಇರ್ತಾರೆ. ನನ್ನ ಆಶೀರ್ವಾದ ಮಾಡು ದೇವರೇ, ಎಲ್ಲಿ ಬಿದ್ದಿದೆ ಅಲ್ಲೇ ಇರ್ತಾರೆ. ದೇವರೇ ನನಗೆ ಅದು ಕೊಡು ದೇವರೇ, ಫಿಲಿಂ ಟ್ಯಾಕ್ಸಲ್ಲಿ ಕುಂತಿರ್ತಾರೆ. ದೇವರೇ ನನ್ನ ಮಕ್ಕಳಿಗೆ ಒಳ್ಳೆ ಕೆಲಸ ಕೊಡು ದೇವರೇ, ಸಂತೆಯಲ್ಲಿ ನಿಂತಿರ್ತಾರೆ, ಮಾರ್ಕೆಟ್ಲಿ ಹೋಗಿ. ದೇವರೇ ನನ್ನ ಗಂಡ ರಕ್ಷೆ ಹೊಂದಬೇಕು ದೇವರೇ, ಅವ್ರೋಗಿ ಎಲ್ಲೋ ಒಂದು ಕುಂತ್ಕೊಂಡು ಬಟ್ಟೆ ಒಗಿತಾ ಕುಂತಿರ್ತಾರೆ. ಆ ಥರ ಅಲ್ಲ. ನಿನ್ನ ಜೀವಿತದಲ್ಲಿ ನೀನು ಪ್ರಾರ್ಥಿಸ್ತಾ ಇರುವಂಥದ್ದು, ಬಯಸುವಂಥದ್ದು ಏನಾದರೂ ದೇವರಿಂದ ಆಗಬೇಕಾ? ಈ ಕಾನಾನ್ಯಳ ಹಾಗೆ, ಈ ವಿಧವೆಯ ಹಾಗೆ ನೀನು ಕಾಡುತ್ತಾ ಕರುಣಿಸುವುದೆಂಬುದಾಗಿ ಹಿಂಬಾಲಿಸುತ್ತಾ ಆತನ ಹಿಂದೆ ಬರಬೇಕು. ಪ್ರತಿದಿನ ನಾನು ಹೇಳ್ತೇನೆ, ನಾನು ಈ ರೀತಿ ತಿಳ್ಕೊಳ್ಳಿ, ನಿಮ್ಮ ವಿಷಯಗಳು ಅದು ಎಂಥದೇ ಆಗಿರಲಿ, ಎಷ್ಟೇ ದೊಡ್ಡದಾಗಿರಲಿ, ಆ ವಿಷಯ ತಕ್ಕೊಂಡು ದೇವರ ಸಾನ್ನಿಧ್ಯಕ್ಕೆ ಬಂದು ಆತನನ್ನು ಹಿಂಬಾಲಿಸಿ ಕೂಗುತ್ತಾ ಪ್ರಾರ್ಥಿಸುತ್ತಾ ಮರಡ್ತಿದ್ರೆ, ಇವತ್ತಿಲ್ಲ ನಾಳೆ ಆ ಕೂಗನ್ನು ಕೇಳುವ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾರೆ. ಆಮೇಲೆ ಹೇಳ್ರಿ, ಅದು ಎಂಥದೇ ಆಗಿರಲಿ, ಅವನು ಎಷ್ಟೇ ಕಲ್ಲು ಹೃದಯ ಇರಲಿ, ಮೊಂಡನಾಗಿರಲಿ, ಅವಿದ್ಯರಾಗಿರಲಿ, ಅವ್ರು ಎಷ್ಟೇ ಮೊಂಡತನದಲ್ಲಿ ಆಟ ಆಡ್ತಾರಲಿ, ಅವರ ಬಿಸ್ನೆಸ್ ಯಾವೊಂದು ಕೆಳಮಟ್ಟಕ್ಕೆ ಹೋಗಿರಲಿ, ಅವರ ಸಂತತಿ ಎಂಥ ಶಾಪಗ್ರಸ್ತರಾಗಿರಲಿ, ಅವ್ರು ಎಂಥ ಕುಡುಕನೇ ಆಗಿರಲಿ, ಎಂಥ ವ್ಯಾಧಿ ಆಗಿರಲಿ, ಹಲ್ಲೆಲೂಯಾ. ಆದರೆ ದೇವರು ಅವರನ್ನ ಕರುಣಿಸುವ ದೇವರು, ಪ್ರೀತಿಸುವ ದೇವರು, ಅವರಿಗೆ ಉತ್ತರ ಕೊಡುವ ದೇವರು, ಅವರನ್ನ ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಆದರೆ ಮುಂದೆ ಆತ ಬಯಸೋದೇನು ಗೊತ್ತಾ? ಆತನ ನಾವು ಹಿಂಬಾಲಿಸಬೇಕು. ಆತನ ನಾವೇನು ಮಾಡೋಕೆ? ಆತನ ಹಿಂದೆ ನಾವು ಹೋಗ್ಬೇಕು. ನೋಡಿ, ಪದೇ ಬಿಡದೆ ಕಾಡ್ತಾ ಇದ್ದಾಳೆ ಅವನನ್ನ. ಯಾರನ್ನ? ನ್ಯಾಯಾಧಿಪತಿಯನ್ನ, ವಿಧವೆ. ಮುಂದೆ. ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ನೋಡಿ, ಕಾಡ್ತಾ ಬರ್ತಾ ಇರಲ್ಲ ಅವಳು. ಒಂದಿನ ಬಂದು, 2 ದಿನ ಬಂದು, 3 ದಿನ ಬಂದು ಹೋಗ್ಬಿಟ್ಟಿದ್ರೆ ಏನ್ ಮಾಡ್ತಾಳೆ? 1 ದಿನ 2 ದಿನ ಅಲ್ಲ, ಹೇಳಿ ಪಕ್ಕದಲ್ಲಿ, 1 ದಿನ ಅಲ್ಲ 2 ದಿನ ಅಲ್ಲ, ಎಡೆ ಬಿಡದೆ ಪಕ್ಕದಲ್ಲಿ ಕೇಳಿ. ನಿನಗೆ ಬೇಕಾದಕ್ಕೆ ನೀನು 1 ದಿನ 2 ದಿನ ಎಷ್ಟು ದಿನ ಪ್ರಾರ್ಥನೆ ಮಾಡ್ತೀವಿ ಕೇಳಿ. ನಿಮಗೆ ಅವಶ್ಯಕತೆ ಇರೋದಕ್ಕೆ ಎಷ್ಟು ದಿನ ಪ್ರಾರ್ಥನೆ ಮಾಡ್ತೀರಿ? 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ದಮ್ ಕಟ್ಟಿ 1 ತಿಂಗಳು ಮಾಡ್ಬೋದು. ಆಮೇಲೆ ದೇವ್ರು ನಮ್ಮಂತೆ ಪ್ರಾರ್ಥನೆಲ್ಲ ಎಲ್ಲಿ ಕೇಳ್ತಾರೆ? ದೇವ್ರು ನಮ್ಮಂತೆ ಪ್ರಾರ್ಥನೆಲ್ಲ ಎಲ್ಲಿ ಕೇಳ್ತಾರೆ? ಪಾಸ್ಟ್ ಪ್ರಾರ್ಥನೆ ಮಾತಕ್ಕೆ ನಿನ್ನ ಮನಸ್ಸಿನಂತೆ ನಿನಗೆ, ನೀನು ಏನು ಹೇಳ್ತೀಯ ಅದೇ ನಿನಗೆ. ನೀನು ಹೇಳಬೇಕು, ನನ್ನ ದೇವರು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದಾನೆ, ನನ್ನ ದೇವರು ಯಾವಾಗಲೂ ನನ್ನ ಕೂಗನ್ನು ಕೇಳುವನಾಗಿದ್ದಾನೆ, ನನ್ನ ದೇವರು ಯಾವಾಗ ನನ್ನ ಮೊರೆಯನ್ನು ಲಾಲಿಸುವನಾಗಿದ್ದಾನೆ.
ಆತ ನಮ್ಮ ಕೂಗನ್ನು ಕೇಳ್ತಾನೆ. ಇವತ್ತು ಒಂದು ಮಗು ಯಾವುದಾದ್ರು ವಿಷಯದಲ್ಲಿ ನಿಮ್ಮ ಬಳಿ ಬಂದು ಕೂಗ್ರೆ ಎಷ್ಟೊತ್ತಪ್ಪ ನೀವು ಅಟತನವಾಗಿರ್ತೀರಿ? ಪಕ್ಕದಲ್ಲಿ ಹೇಳಿ, ನಿಮ್ಮ ಮಕ್ಕಳು ನಿಮ್ಮ ಬಳಿಯಲ್ಲಿ ಬಂದು ಯಾವುದಾದ್ರು ವಿಷಯದಲ್ಲಿ ಅದು ತಿಂದರೆ ಶೀತ ಕಟ್ಕೊಂಡ್ಬಿಡುತ್ತೆ, ಕೋಲ್ಡ್ ಬಂದ್ಬಿಡುತ್ತೆ ಅಂತಾನೆ ಇರ್ತದೆ ವಿಷಯ. ಅದು ಐಸ್ ಕ್ರೀಮ್ ಅಂತ ಬಂದಿದ ಮೇಲೆ ಸೀರೆ ಚೂಡಿದಾರ್ ನೈಟ್ ಹಾಕ ಹೇಳಿದ್ರೆ ಎಷ್ಟು ಹೊತ್ತು ನೀವು ಸುಮ್ಮನೆ ಇರ್ತೀರಿ? ಬಿಡದೆ ಕೂಗಿ ಏನು ಕೊಟ್ಟರು ಕೇಳಿದ್ರೆ ಬಿಡದೆ ಕೂಗ್ತೀರಿ ಮಾಡ್ತೀರಿ. ನೀವೇ ಹೋಗಿ ಐಸ್ ಕ್ರೀಮ್ ತಂದು ಕೈ ಕೊಟ್ಬಿಟ್ಟು ಹೋಗು ತಿಂದ ಕಡೆಗೆ ಹೋಗಿ ಏನಾರ ಯಾಕೆ? ಆ ಮಗುವಿನ ಕೂಗು ನಿಮ್ಮ ಹೊಟ್ಟೆ ಕಳ್ಳಿ ನಿಮ್ಮ ಹೃದಯವನ್ನು ಟಚ್ ಮಾಡ್ತವೆ. ಆ ಹೆಚ್ಚು ಹೊತ್ತು ನೀವು ಅಳ್ಳಿಕ್ಕೆ ಬಿಡಲ್ಲ. ಯಾಕೆ? ಅದು ನಮ್ಮ ಮಕ್ಕಳು, ನಮ್ಮ ಮಗು. ಹೌದಾ ಇಲ್ವಾ? ಇವತ್ತು ಯೇಸು ನಮ್ಮ ಮಕ್ಕಳನ್ನ ನಾವು ನೋಡುವ ಕಾಳಜಿಗಿಂತಲೂ, ನಮ್ಮ ಮಕ್ಕಳ ಮೇಲೆ ತೋರಿಸುವ ಪ್ರೀತಿಗಿಂತಲೂ, ನಮ್ಮ ಮಕ್ಕಳ ಮೇಲೆ ತೋರಿಸುವ ಕರುಣೆಗಿಂತಲೂ ನಮ್ಮ ಯೇಸು ನಮ್ಮ ಮೇಲೆ ತೋರಿಸುವ ಪ್ರೀತಿ ಕಣ್ಣಿದೆಯಲ್ಲ, ಶಾಶ್ವತವಾದ ಪ್ರೀತಿ, ಶಾಶ್ವತವಾದ ಕರುಣೆ. ಅದು ಆ ಪ್ರೀತಿಯಲ್ಲಿ ಯಾವುದೇ ಕಪಟ ಇಲ್ಲದಿರುವಂಥ ಪ್ರೀತಿ. ಹಲ್ಲೆಲೂಯ. ಹೆಂಗಸು ನನ್ನ ಬಿಡದೆ ಕಾಡ್ತಾಳೆ ಅಂತೇಳಿ ಬಂದು ಕಾಡ್ತಾ ಅಂತೇಳಿ ಮಾಡ್ತಾನೆ. ಅವಳ ನ್ಯಾಯವನ್ನು ತೀರಿಸಲಿಕ್ಕೆ ಅವನು ಮನಸ್ಸು ಕೊಡ್ತಾನೆ. ಹಲ್ಲೆಲೂಯ. ಇವತ್ತು ಅಂದರೆ ಇದು ಅರ್ಥ ಏನು ಗೊತ್ತಾ? ನಮಗೆ ಯಾವುದೇ ದೇವರಿಂದ ನಮಗೆ ಏನೇ ಬೇಕೆಂಬುದಾಗಿ ನೀವು ಹೇಳೋದಾದ್ರೆ ಅದು ಎಂಥ ವಿಷಯವೇ ಆಗಿರಲಿ, ಮನೆ ಇಲ್ದವರಿಗೆ ಮನೆಯೇ ಆಗಿರಲಿ, ಕಾರ್ ಇಲ್ದವ್ರಿಗೆ ಕಾರೇ ಆಗಿರಲಿ, ಹಣ ಇಲ್ದವ್ರಿಗೆ ಹಣನೇ ಆಗಿರಲಿ, ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲದ್ರೆ ಕೆಲಸನೇ ಆಗಿರಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ಆಗಿರಲಿ, ನಿಮ್ಮ ಕುಟುಂಬ ರಕ್ಷಣೆ ವಿಷಯದಲ್ಲಿ ಆಗಿರಲಿ, ನಿಮ್ಮ ಗಂಡನ ಬದಲಾವಣೆ ವಿಷಯದಲ್ಲಿ ಆಗಿರಲಿ, ನಿಮ್ಮ ಮಕ್ಕಳ ಆಶೀರ್ವಾದ ವಿಷಯದಲ್ಲಿ ಆಗಿರಲಿ, ಅದು ಈ ಲೋಕದ ಅದು ಲೌಕಿಕವಾಗಿ, ಭೌತಿಕವಾಗಿ, ಆತ್ಮಿಕವಾಗಿ ಯಾವ ವಿಷಯದ ಆಶೀರ್ವಾದಗಳಾಗಿದ್ರು, ಅದು ಏನೇ ಸಂಗತಿ ಆಗಿದ್ರು ಕೂಡ ನನ್ನ ದೇವರು ಅವುಗಳ ವಿಷಯದಲ್ಲಿ ನ್ಯಾಯ ತೀರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದರೆ ಅದನ್ನು ಬಿಡದೆ ಕಾಡಬೇಕು, ದೇವರನ್ನ ಬಿಡದೆ ಹಿಂಬಾಲಿಸಬೇಕು. ಓದಿ, ಈಗ ಬಂದ್ಬಿಡಿ ಮತ್ತಾಯ 15:28. ಓದಿ. ಆಗ ಯೇಸು ಆಕೆಗೆ ಅಮ್ಮ ನಿನ್ನ ನಂಬಿಕೆ ಬಹಳ. ಅಮ್ಮ ನಿನ್ನ ನಂಬಿಕೆ ಬಹಳ. ಏನ್ ರಿಪೋರ್ಟ್ ಕೊಡ್ತಾರೆ ನೋಡ್ರಿ ಯೇಸು ಸ್ವಾಮಿ. ನಿನ್ನ ನಂಬಿಕೆ ಒಂದು ಚೂರ ಇತ್ತಂತ ಹೇಳ್ತವ್ರ? ಅಮ್ಮ ನಿನ್ನ ನಂಬಿಕೆ, ಪಕ್ಕದಲ್ಲಿ ಹೇಳಿ, ನಿನ್ನ ನಂಬಿಕೆ ಬಹಳ ಅನ್ನಿಸ್ಕೊಳ್ಳಿಕ್ಕೆ ಕೊನೆಯವರೆಗೂ ಆತನ ಕರುಣೆ ಅಪೇಕ್ಷಿಸಿಕೊಂಡು ಬೇಕಾದಷ್ಟು ಪ್ರಾರ್ಥನೆ ಮಾಡಿಕೊಂಡು ನನ್ನ ಆಶೀರ್ವದಿಸು ದೇವರೆಂಬುದಾಗಿ ಹೇಳಿ ಸಮಯ ಸಿಕ್ಕಲೆಲ್ಲ ಪಾದಗಳಿಗೆ ಅಡ್ಡ ಬಿದ್ದು ಆತನನ್ನು ಹಿಂಬಾಲಿಸಿಕೊಳ್ಳಿ. ಹಲ್ಲೆಲೂಯ. ಈ ನಿನ್ನ ಜೀವಿತವನ್ನ ನೋಡುವ ಪರಲೋಕದ ದೇವರು ಆ ನಿನ್ನ ನಂಬಿಕೆ ನೋಡಿ. ಅಮ್ಮ ನಿನ್ನ ನಂಬಿಕೆ ದೊಡ್ಡದು. ಅಮ್ಮ ನಿನ್ನ ನಂಬಿಕೆ ಇವತ್ತು ಆಕೆಲ್ಲ ಆ ಯೇಸುವಿನ ನಂಬಿಕೆ ಇಲ್ಲ ಅಂತಿದ್ರೆ ಕೊನೆವರೆಗೂ ಹೊಂದಿಕೊಳ್ಳೋರ್ಗೂ ಹಿಂಬಾಲಿಸ್ತಿರಲಿಲ್ಲ. ಆಕೆ ನಾಯಿಗಳಿಗೆ ಹಾಕೋದು ಸರಿನಾ ಅಂದ ತಕ್ಷಣ ಹೋಗ್ಬಿಟ್ಟಿರೋಳು. ಪವಿತ್ರಾತ್ಮ ಹೇಳ್ತಾರೆ, ಯಾರು ನಿನಗೆ ನಾಯಿ ಅಂತಾದ್ರೂ ಹೇಳಲಿ, ಕತ್ತೆ ಅಂತಾದರೂ ಕರೀಲಿ, ನೀನು ಎಂಥವಳು ಅಂತ ಬೇಕಾದ್ರೂ ಹೇಳಲಿ, ಅವ್ರು ನೋಡ್ತಾರಂತೇಳಿ ನೀ ಸಹಿಸಿಕೊಳ್ಳಬೇಕು, ನೀ ತಗ್ಗಿಸಲ್ಪಡಬೇಕು. ನಿನಗೆ ಬೇಕಾದ ಉತ್ತರ ಲೋಕದವರ ಕಡೆಯಿಂದಲ್ಲ. ಪಕ್ಕೇಳಿ, ನಿನಗೆ ಬೇಕಾದ ಆನ್ಸರ್ ಲೋಕದವರ ಕಡೆಯಿಂದಲ್ಲ. ನಿನಗೆ ಬೇಕಾದ ರಿಪೋರ್ಟ್ ಲೋಕದವರ ಕಡೆಯಿಂದಲ್ಲ. ನಿನಗೆ ಬರಬೇಕಾದ ಬ್ಲೆಸ್ಸಿಂಗ್ ಲೋಕದವರ ಕಡೆಯಿಂದಲ್ಲ. ನಿನಗೆ ಆಗಬೇಕಾದ ಸಕ್ಸಸ್ ಕಾರ್ಯಗಳು ಲೋಕದವರಿಂದ ಅಲ್ಲ. ನಿನಗೆ ವಿರುದ್ಧವಾಗಿ ಮಾತಾಡುವರಿಂದ ಅಲ್ಲ. ನಿಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಂತಹ ದೇವರಿಂದಲೇ ಗ್ಲೋರಿ. ನಿನ್ನನ್ನು ನಿಂದಿಸೋರಿಂದ ಅಲ್ಲ ರೀ, ನಿನ್ನನ್ನು ವಿರೋಧಿಸೋದ್ರಿಂದ ಅಲ್ಲ, ನಿನ್ನ ಬೈಯೋರಿಂದ ಅಲ್ಲ. ಅಂತ್ಯವಳು ಇಂಥವಳು ಹೇಳುವರಿಂದ ನೀನು ಯಾವುದೋ ನಿರೀಕ್ಷಿಸಬೇಡ.
ನಿನಗೆ ಬರುವುದು ಆ ಪರಲೋಕದಿಂದ. ಕಣ್ಣೆತ್ತಿ ಪರ್ವತಗಳಿಗೆ ನೋಡುವೆನು, ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಹೇಳಿ ಹೇಳಿ ಹೇಳಿ. ಕಣ್ಣೆತ್ತಿ ಪರ್ವತಗಳ ಕಡೆಗೆ, ಅಂದ್ರೆ ನನ್ನ ಯೇಸುವಿನ ಕಡೆಗೆ ನೋಡುವೆನು. ನನ್ನ ಸಹಾಯವು ಭೂಮಿ ಆಕಾಶವನ್ನು ನಿರ್ಮಿಸಿದಂತ ಆ ನನ್ನ ರಾಜಾದಿರಾಜನಿಂದಲೇ. ದೇವರ ಮಹಿಮೆ ಆವರಿಸ್ಕೊಳ್ತಾರೆ, ದೇವರ ಅಭಿಷೇಕ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಮ್ಮ ನಿನ್ನ ನಂಬಿಕೆ ದೊಡ್ಡದು, ಅಮ್ಮ ನಿನ್ನ ನಂಬಿಕೆ. ಯಾವುದೋ ಡಾಕ್ಟರ್ ಎಲ್ಲ ಹೇಳ್ತಾ ಇರೋದು ನೀನು ರಿಪೋರ್ಟ್ ಕಾರ್ಡ್. ಯಾವುದೋ ವ್ಯಕ್ತಿ ಅಲ್ಲ, ಇದುವರೆಗೂ ಮೌನವಾಗಿ ಏನು ಮಾತಾಡಿದಂತ ಯೇಸು ಹೇಳ್ತಿರುವಂತ ರಿಪೋರ್ಟ್. ಅಮ್ಮ ನಿನ್ನ ನಂಬಿಕೆ ದೊಡ್ಡದು, ಅಮ್ಮ ನಿನ್ನ ನಂಬಿಕೆ. ಎಸ್, ಇವತ್ತು ಆ ಪರಲೋಕದ ದೇವರು ನಮ್ಮ ನಂಬಿಕೆ ಕುರಿತಾಗಿ ಮಾತಾಡಬೇಕು. ಯೋಬನ ಕುರಿತಾಗಿ ಸಾಕ್ಷಿ ಕೊಟ್ಟಾಗೆ ಪರಲೋಕ ದೇವರು ನೋಡಿ, 12 ಬಗ್ಗೆ ಪರಲೋಕ ದೇವರು ಸಾಕ್ಷಿ ಕೊಡ್ತಾ ಇದ್ದಾರೆ. ಯಾರ ಬಗ್ಗೆ? 12 ಬಗ್ಗೆ. ಪ್ರೈಸ್ ಗಾಡ್. ಇವತ್ತು ನಾವು ಆತನ ಮಕ್ಕಳಾಗಿದ್ದೀವಿ. ಇವತ್ತು ಆ ಪರಲೋಕದ ನನ್ನನ್ನು ನಿಮ್ಮನ್ನ ಕುರಿತ ಒಂದು ಸಾಕ್ಷಿ ಕೊಡಬೇಕು. ಮಗನೇ, ನಿನ್ನ ನಂಬಿಕೆ ದೊಡ್ಡದು ಕಣೋ. ಇದನ್ನು ಓದಿದಾಗ ಇನ್ನೂ ನನ್ನ ನಂಬಿಕೆ ಹೆಚ್ಚಾಯಿತು. ಆಗ ಇನ್ನೂ ಆ ದೇವನ ನಾನು ಹಿಂಬಾಲಿಸಬೇಕು, ಇನ್ನೂ ಆ ದೇವರಿಂದ ನಾನು ಹೋಗಬೇಕು, ಇನ್ನೂ ಆ ದೇವ ನಾನು ಬಿಡಬಾರ್ದು. ನನ್ನ ಕೂಗೇನಾಗಿದೆ, ನನ್ನ ಪ್ರಾರ್ಥನೆ ಏನಾಗಿದೆ, ನನ್ನ ಹೃದಯ ಇಷ್ಟಾರ್ಥಗಳು ಏನಾಗಿದೆ, ಅದನ್ನ ದೇವರಲ್ಲಿ ಪ್ರಾರ್ಥಿಸುತ್ತಾ 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 ಆತನನ್ನು ನಂಬಿ ಕೂಗುತ್ತಾ ಆತನ ಕರುಣೆನ ಬಯಸುವನಾಗಿ ಆತನನ್ನು ಹಿಂಬಾಲಿಸೋದಾದ್ರೆ, ನಾಯಿ ಮರಿ ಏನು ರೊಟ್ಟಿ ಯಾರಿಗೆ? ಆತನ ಮಕ್ಕಳಿಗೆಲ್ಲ ರೊಟ್ಟಿ, ನಾಯಿ ಮರಿ ಅಂತಿರುವಂತ ನಾವು ಅನ್ಯರು ಯಾರು? ಅದು ಹೇಳ್ತಾ ಇದೆ ಅಂದರೆ, ಮೇಜಿನಲ್ಲಿ ನಾನು ಬೀಳೋದನ್ನ ಕಾದುಕೊಂಡು ಕುಂತಿದ್ದೀನಲ್ಲ ಯೇಸು ಸ್ವಾಮಿ, ಆ ಮೇಜಿನ ಬೀಳೋದು ಎಂಜಲನ್ನ ಕಾದುಕೊಂಡು ಕುಂತಿರಲ್ಲ, ಜಸ್ಟ್ ಅದನ್ನಾರು ನಾನು ತಿನ್ಬೋದು, ಅದನ್ನಾರು ಕೊಡ್ಬೋದಲ್ಲ, ಅದನ್ನು ತಿಂತದಲ್ವ ನಾಯಿ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಇವತ್ತು ನಮ್ಮ ನಂಬಿಕೆ ಏನಾಗಿದೆ ನೋಡಿ, ವಾಕ್ಯ ಬನ್ನಿ. ಉಡಮನ ಶಂದಲ ಹಡಗಾದಿರೆ ಶೂಡ ಕಟ್ಟ ರೌಡಲ್ ಕಮನ ಗಡಗ. ಮತ್ತೆ 9:27-28 ಮತ್ತೇನು ಬರ ಸುವಾರ್ತೆ 9:27-28 ವಾಕ್ಯ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ. ನೋಡಿ, ಇಬ್ಬರು ಹುಟ್ಟು ಕುರುಡರು ಏನ್ ಮಾಡ್ತಾರೆ? ದಾವೀದನ ಕುಮಾರ ಮಾರ್ಗದಲ್ಲಿ ಹೋಗುತ್ತೆ ಯೇಸು ನೋಡಿ, ದಾವೀದನ ಕುಮಾರ ನಮ್ಮನ್ನು ಕರುಣಿಸು ಎಂಬುದಾಗಿ ಕೂಗುತ್ತಾ ಆತನ ಹಿಂದೆ ಹೋದರು. ಪಕ್ಕದಲ್ಲಿ ಹೇಳಿ, ಅವರು ಕೂಗುತ್ತಾ ಆತನನ್ನು ಹಿಂಬಾಲಿಸಿ ಹೋದ್ರು. ಅಂದ್ರೆ ಅರ್ಥ ಏನು ಗೊತ್ತಾ? ಆತನನ್ನೇ ಅವರ ಜೀವನದಲ್ಲಿ ಅವರಿಗೆ ಬೇಕಾದಂಥ ಅಗತ್ಯತೆಗಳಿಗೆ ಆತನನ್ನೇ ಹಿಂಬಾಲಿಸುವ, ಆತನನ್ನೇ ನಿರೀಕ್ಷೆಯೊಂದಿಗೆ ಆತನೊಂದಿಗೆ ಎದ್ದು ನೋಡುವರಾಗಿ ನೋಡಿ, ಆತನ ನಿರೀಕ್ಷಿಸಿಕೊಂಡು ಬೇಕಾದ ವಿಷಯಕ್ಕೆ ಹಿಂಬಾಲಿಸಿಕೊಂಡು ಕೂಗ್ತಾ ಹೋಗ್ತಾ ಇದ್ದಾರೆ. ಓದಿ ಮುಂದೆ. ಆತನು ಮನೆಗೆ ಬಂದಾಗ ನೋಡಿ, ಆತ ಮನೆಗೆ ಹೋಗಿದ್ರೆ ಯೇಸು ಸ್ವಾಮಿ ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ನೋಡಿ, ಯೇಸು ಮನೆಗೆ ಹೋದ್ರು ಬಿಡ್ಲಿಲ್ಲ, ಅಲ್ಲೂ ಯೇಸು ಹಿಂಬಾಲಿಸಿದ್ದಾರೆ. ಪಕ್ತರು ಹೇಳಿ, ಯೇಸು ಎಲ್ಲೋದ್ರು ಕೂಡ ಬಿಡಬಾರ್ದು, ಅವರನ್ನು ಹಿಂಬಾಲಿಸ್ತಾನೆ ಇರಬೇಕು. ಹೇಳಿ, ಯೇಸುವನ್ನ ಎಲ್ಲಿ ಹೋದ್ರು ಬಿಡಬಾರ್ದು, ಅವರನ್ನು ಹಿಂಬಾಲಿಸುತ್ತಲೇ ಇರಬೇಕು. ಹಾಲೆಲೂಯ. ಎಲ್ಲವನ್ನ ನೋಡುವ ದೇವರು ಒಂದು ದಿನ ತನ್ನ ಕೃಪೆನ ತೋರಿಸ್ತಾರೆ. ದೇವರು ಸುಮ್ಮನೆ ಇರಲ್ಲ ರೀ. ನಾನು ಈಗಲೇ ಹೇಳ್ತೀನಿ, ಕೇಳ್ಕೊಳ್ಳಿ. ನಮ್ಮ ನಂಬಿಕೆ ಯಾವತ್ತೂ ವ್ಯರ್ಥ ಆಗಿ ಹೋಗೋದಿಲ್ಲ. ಜ್ಞಾನ 23:18 ಓದಿ. 23:18. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ಎಸ್. ಜ್ಞಾನ 23:18 ಹೇಳ್ತಾ ಇದೆ, ಒಂದು ಸಮಯ ಇದೆ, ಒಂದು ಕಾಲ ಇದೆ. ನಿನ್ನ ನಿರೀಕ್ಷೆ ಎಸ್ ನಿರರ್ಥಕ ಆಗೋದೇ ಇಲ್ಲ. ನನ್ನ ನಿರೀಕ್ಷೆ, ನನ್ನ ನಂಬಿಕೆ, ನನ್ನ ಪ್ರಾರ್ಥನೆ, ನನ್ನ ವೈರಾಗ್ಯ, ನನ್ನ ಹೃದಯದ ಆಸೆ ಯಾವುದು ವ್ಯರ್ಥ ಆಗಿ ಹೋಗುವುದೇ ಇಲ್ಲ 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 ಇಲ್ಲ. ನೋಡಿ, ಮನೆಗೆ ಬಂದಿದ್ದಾರೆ ಅವರು, ಯಾರು ಹುಟ್ಟು ಕೂಡರು. ನೋಡಿ, ಎಲ್ಲೋ ಯೇಸು ಸಿಕ್ಕ ಅಲ್ಲಿಂದ ಬಂದಿದ್ದಾರೆ. ಅವ್ರ ಮೇಲೆ ನಂಬಿಕೆ ಇಟ್ಟರೆ ನಿನಗೆ ಕಣ್ಣು ಕಾಣಬೇಕಾಗಿಲ್ಲ. ಅವರ ಆ ನಂಬಿಕೆ ನಿನ್ನನ್ನು
ಎಲ್ಲೂ ತಪ್ಪದ ಹಾಗೆ, ಎಲ್ಲೂ ಬೀಳದ ಹಾಗೆ, ಎಲ್ಲೂ ಆಕ್ಸಿಡೆಂಟ್ ಆಗದ ಹಾಗೆ, ಎಲ್ಲೂ ಅಪಘಾತ ಆಗದ ಹಾಗೆ, ಎಲ್ಲೂ ಆಗದ ಹಾಗೆ ನಿನ್ನನ್ನು ಆತನ ಮೇಲಿದ್ದಂಥ ನಂಬಿಕೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡೇ ಹೋಗ್ತಾರೆ. ಅಬ್ರಾಹ್ಮನ ಕರ್ಕೊಂಡೋಗಿ ಸೇರಿಸಿಲ್ವಾ? ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ಹೊರಟು ಹೋದ. ಅವನು ಹೋಗಿ ಎಲ್ಲಿದ್ದಾರೆ ಬಾಧ್ಯವಾಗಿ ಒಂದೇ ಬೇಕಾದ ಜಾಗ ಇದ್ದಾನೆ, ಆದರೆ ಹೋಗ್ಬೇಕಾದ್ರೆ ಜಾಗ ಯಾವುದಂತ ಗೊತ್ತಿಲ್ಲದೆ ಹೋದ. ಆದರೆ ಹೋದಾಗ ಅವನು ಕರೆಯಲ್ಪಟ್ಟ ಆತನನ್ನು ನಂಬಿ, ಅವರನ್ನು ನಂಬಿ ಹೋಗಿದ್ದ, ಅವರ ಮಾತನ್ನು ನಂಬಿ. ಆದರೆ ದೇವರು ಎಲ್ಲಿ ನಿಲ್ಲಿಸಿದ್ದಾರೆ? ವಾಗ್ದಾನ ದೇಶದಲ್ಲಿ ನಿಲ್ಲಿಸಿದ್ದಾರೆ. ನಾನು ಹೇಳ್ತೇನೆ ಪ್ರಿಯ ದೇಶವೇ, ಆತನನ್ನು ನಂಬಿಕೆಯಿಂದ ಹಿಂಬಾಲಿಸೋದಾದರೆ, ಆತ ನಂಬಿಕೆಯಿಂದ ಜೀವಿಸೋದಾದರೆ ನಿಮ್ಮ ಪ್ಲೇಸ್, ನಿಮ್ಮ ವಾಗ್ದಾನ ತಪ್ಪುವುದೇ ಇಲ್ಲ, ನಿಮ್ಮ ವಾಗ್ದಾನದ ಸ್ಥಳ ತಪ್ಪುವುದೇ ಇಲ್ಲ, ನಿಮ್ಮ ವಾಗ್ದಾನಗಳು ಮಿಸ್ ಆಗಲ್ಲ, ನಿಮ್ಮ ಆಶೀರ್ವಾದ ನೀವು ಕಳ್ಕೊಳ್ಳಲ್ಲ, ನಿಮ್ಮದು ಬೇರೆಯವರಿಗೆ ಆಗಲ್ಲ, ನಿಮ್ಮದು ನಿಮಗೆ ಅಂತ ಇಟ್ಟುವಂಥ ಆಶೀರ್ವಾದ ಎಲ್ಲವೂ ನಮಗೇ ಸಿಗುತ್ತೆ. ಆಮೇಲೆ ಹೇಳಿ ಹಲ್ಲೆಲೂಯಾ. ಆದರೆ ಆತನು ನೋಡಿ, ಇವರು ನಂಬಿಕೆಯಿಂದ ಹಿಂಬಾಲಿಸಿ ಬಂದೆ. ಹುಟ್ಟು ಕೂಡರು ಕಣ್ ಕಾಣಲ್ಲ, ಬಟ್ ಯೇಸುವಿಂದ ಎಲ್ಲಿಗೆ ಬಂದಿದ್ದಾರೆ? ಮನೆಗೆ ಬಂದಿದ್ದಾರೆ. ಕಾರಣ ಅವ್ರ ಆ ಯೇಸು ಇಟ್ಟಂಥ ನಂಬಿಕೆ, ಆ ನಂಬಿಕೆ ಅವರನ್ನು ಹುಟ್ಟು ಕೂಡನ್ನು ಯೇಸುವಿದ್ದ ಜಾಗಕ್ಕೆ ಕರ್ಕೊಂಡು ಬಂದಿದೆ. ಹಾಲೆಲ್ಲ ಓದಿ ಮುಂದೆ. ಎಸ್. ಮತ್ತೆ 9, 28, 29, 27, 28, 29. ಎಸ್. ಹಾಂ. ಯೇಸು ಅಲ್ಲಿಂದ ಹೋಗುವಾಗ ಇಬ್ಬರು ಕುರುಡರು ದಾವೀದನ ಕುಮಾರನೇ ನಮ್ಮನ್ನು ಕರುಣಿಸು ಎಂದು ಕೂಗುತ್ತಾ ಆತನ ಹಿಂದೆ ಹೋದರು. ಆತನು ಮನೆಗೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಯೇಸು ಅವರನ್ನು ನಾನು ಇದನ್ನು ಮಾಡಬಲ್ಲೆನೆಂಬುದನ್ನು, ಅಂದ್ರೆ ಅರ್ಥ, ನೀವು ನನ್ನ ಹಿಂಬಾಲಿಸಿ ಏನಕ್ಕೆ ಬಂದಿರ ಅಂದ್ರೆ ಕಣ್ಣು ಕಾಣುವ ಬೇಕಂತ ಬಂದಿದ್ದೀವಿ. ಯೇಸು ಯಾಕೆ ಬಂದ್ರು ನನ್ನ ಹಿಂದೆ? ಸ್ವಾಮಿ, ನಾವು ಹುಟ್ಟು ಕೂಡರು ಕಣ್ಣು ಕಾಣಬೇಕಂತ ಬಂದಿದ್ದೀವಿ, ಹಾಗಾದ್ರೆ ನಿಮ್ಮ ಕಣ್ಣು ಕಾಣುತ್ತೆ ಮಾಡ್ತೆ ಅಂತ ನಿಮಗೆ ನಂಬಿಕೆ ಇದೆಯಾ ಕೇಳ್ತಾರೆ. ಇದನ್ನು ಮಾಡಬಲ್ಲ ನಿಮಗೆ ನಿಮಗೆ ನಂಬಿಕೆ ಉಂಟಾ? ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು ಹೌದು ಸ್ವಾಮಿ ಅದಕ್ಕೆ ಅಲ್ವಾ ಹಿಂದೆ ಬಂದಿರೋದು. ಹೌದು ಸ್ವಾಮಿ ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನೀವು ನಂಬಿದಂತೆ ನಿಮಗಾಗಲಿ ಅಂದನು. ಮುಂದೆ ಆಗ ಅವರಿಗೆ ಕಣ್ಣು ಬಂದವು. ಸಾಕು, ನೀವು ನಂಬಿದಂತೆ ನಿಮಗಾಗಲಿ. ಎಷ್ಟನ ಕೇಳ್ತಾ ಇದ್ರಿ? ಅವ್ರು ಅಲ್ಲೇ ಅರ್ಧದಾಗ ಸ್ವಲ್ಪ ಕೂಗ್ಬಿಟ್ಟು ಯೇಸು ಸ್ವಾಮಿ ಏನು ಲೆಕ್ಕಕ್ಕೆ ತಗೊಳ್ಳದೆ ಅಲ್ಲೇ ನೋಡಿ, ಅವ್ರು ಅಷ್ಟು ಕೂಗ್ತಾ ಇದ್ದಾರೆ. ಎಲ್ಲಿಂದಲೋ ಕೂಗ್ತಾ ಇದ್ದಾರೆ. ಮನೆಗೆ ಬರೋವರೆಗೂ ಯೇಸು ಅವ್ರ ಕೂಗನ್ನ ಕೇಳ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ಹೇಳಿ, ನೀವು ಎಷ್ಟೋ ವರ್ಷದಿಂದ ಕೂಗ್ತಾ ಇದ್ದೀರಲ್ಲ, ಕೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಕೇಳ್ತಾ ಇದ್ದಾರೆ. ಅಳ್ತಾ ಇದ್ದೀರಲ್ಲ, ನೋಡ್ತಾ ಇದ್ದಾರೆ. ಕೇಳ್ತಾ ಇದ್ದೀರಲ್ಲ, ನಿಮಗೆ ಗೊತ್ತಿಲ್ಲ ಅವರು ಅಂತ. ಹಲ್ಲೆಲೂಯಾ. ಆದರೆ ಸರಿಯಾದ ಆತನ ಸಮಯ ಬರುವಾಗ ನೀವು ಕೇಳಿದ್ದು, ನೀವು ಗೋಳಾಡಿದ್ದು, ನೀವು ಪ್ರಾರ್ಥಿಸಿದ್ದು, ನೀವು ಹತ್ತಿದ್ದು ರೈಟ್ ಟೈಮಲ್ಲಿ ಆತ ಎಲ್ಲವನ್ನ ತಪ್ಪದೆ ನಿಮಗೆ ಕೊಡೋನಾಗಿದೆ. ಈ ವಾಕ್ಯ ವೆರಿ ಸಿಂಪಲ್, ಬಟ್ ಈ ವಾಕ್ಯದ ಕಾನೂನುಗಳ ಹಾಗೆ ಒಂದು ವೈರಾಗ್ಯದೊಂದಿಗೆ ಆತನ ಕರುಣೆಯನ್ನು ಆತುಕೊಂಡವರಾಗಿ, ಪ್ರೈಸ್ ಗಾಡ್, ಕೂಗಿಕೊಂಡು ಹಾಲೆಲೂಯಾ ಆತನ ಸಮ್ಮುಖದಲ್ಲಿ ತಗ್ಗಿಸಲ್ಪಟ್ಟವಳಾಗಿ ಅಡ್ಡ ಬೀಳುವಂಥ ಪರಿಸ್ಥಿತಿಗೆ ಬಂದು ನಾವು ಆತನನ್ನು ಹೊಂದಿಕೊಳ್ಳುವವರೆಗೂ ಬಿಡದೆ ಹಿಂಬಾಲಿಸೋದಾದರೆ ಖಂಡಿತ ನಾವು ಯಾವ ವಿಷಯದಲ್ಲಿ ದೇವರ ಬಳಿಲಿ ನಾವು ನಿರೀಕ್ಷೆಯೊಂದಿಗೆ ನಂಬಿಕೆಯೊಂದಿಗೆ ಆತನ ಹಿಂಬಾಲಿಸ್ತೀವೋ ದೇವರು ಅದನ್ನು ಕೊಡ್ತಾನೆ. ದೇವರನ್ನು ಮಾಡೇ ಅದು ಯಾವ ಸಂಗತಿ ಆಗಿರಲಿ, ನೋ ಡೌಟ್, ತಪ್ಪುವುದೇ ಇಲ್ಲ. ಇಷ್ಟರಿಗೆ ಮಾಡಿದ ಶ್ರೇಷ್ಠ ವಾಗ್ದಾನ ಒಂದು ತಪ್ಪಲಿಲ್ಲ. ನನಗೂ ನಿಮಗೂ ಮಾಡಿದ ವಾಗ್ದಾನ ಒಂದು ನೋಡಿ. ಹುಟ್ಟು ಕೂಡ ಹಿಂಬಾಲಿಸಿದ್ರು, ಎಲ್ಲಿಂದನೂ ಹಿಂಬಾಲಿಸಿದ್ರು. ಅರ್ಧದಲ್ಲಿ ಹಿಂಬಾಲಿಸಿ ಸ್ವಲ್ಪ ಅವ್ರು ಅರ್ಧದಲ್ಲೇ ಹೋಗ್ಬಿಟ್ಟಿದ್ರೆ ಏಸು ಎಷ್ಟು ಕೂಗುರು ಕೇಳಲ್ಲ. ಏಸೇನು ಉತ್ತರನೇ ಕೊಡಲಿಲ್ಲ, ಒಂದು ಸ್ವಲ್ಪನೂ ಕರುಣೆ ಇಲ್ಲ ಅವ್ರಿಗೆ. ಏನು ಏಸು ಅಂತಾರೆ, ಅವ್ರಿಗೆ ಕರುಣೆ ಇರಬೇಕಲ್ವಾ? ಏನು ಏಸು ಅಂತ ಅವ್ರಿಗೆ ಪ್ರೀತಿ ಇರಬೇಕಲ್ಲ? ಏನು ಏಸು ಅಂತಾರೆ ಎಲ್ಲ ಮಾಡ್ತಂತೆ ಎಲ್ಲಿ ಹೇಳ್ಬಿಟ್ಟು ಅವ್ರು ಹೋಗಿದ್ರೆ ಆಗ್ತಿತ್ತಾ? ಹೊಂದಿಕೊಳ್ಳುವವರೆಗೂ ತಾಳ್ಮೆಯೊಂದಿಗೆ ಹಿಂಬಾಲಿಸ್ತಾರೆ. ಇದು ದೇವ್ರ ಮಕ್ಕಳು ಹೊಂದಿಕೊಳ್ಳುವವರೆಗೂ ತಾಳ್ಮೆ ಉಳ್ಳವರಾಗಿರಬೇಕು. ಆತರ ಪಡಬಾರ್ದು. ಆತರ ಪಟ್ಟರೆ ಅಡ್ಡದಿಡ್ಡಿಗೆ ಹೋಗ್ಬಿಡ್ತೀವಿ. ದೇವರು ನೋಡಿ, ದೇವರು ತನ್ನ ಮಕ್ಕಳ ಜೊತೆ ಏನು ಕೊಡಬೇಕು, ಏನು ಮಾಡಬೇಕು, ಎಲ್ಲಿಡಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲ ರೈಟ್ ಟೈಮಲ್ಲಿ ಅವರು ಕರೆಕ್ಟ್ ಪರ್ಫೆಕ್ಟ್ ಟೈಮಲ್ಲಿ ಮಾಡ್ತಾರೆ. ಸುಮ್ಮನೆ ಸ್ತೋತ್ರ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ಕೊಂಡು ಮುಂದೆ ಸಾಕು.
ಯಾರನ್ನ ಸರಿ ಮಾಡಬೇಕು, ಯಾರನ್ನ ಬೆಂಡೆತ್ತಬೇಕು, ಯಾರನ್ನ ಬೆಂಡ್ ತೆಗಿಬೇಕು, ಯಾರನ್ನ ರಿಪೇರಿ ಮಾಡಬೇಕು, ಎಲ್ಲ ರಿಪೇರಿ ಅವ್ರು ಮಾಡಿಕೊಂಡು ನಿನ್ನನ್ನು ರಾಣಿಯಾಗೋ ರಾಜನಾಗೋ ಮಧ್ಯದಲ್ಲಿ ಆಮೇನ್ 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 ಓಸನ್ನ 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 ಹಾಲೆಲೂಯ ಹಾಲೆಲೂಯ ದೇವ್ರು ನಡೆಸ್ತಾ ಇರ್ತಾರೆ. ನಾವು ಸಾಧಾರಣ ಅಲ್ಲ. ಹಾಲೆಲೂಯ. ನೋಡಿ, ಅವಳು ಎಲ್ಲವನ್ನ ಮರ್ತಳು. ನಾನು ಅನ್ಯಳು, ನಾನು ಶಾಪಗ್ರಸ್ತಳು, ದಾಸತ್ವದಲ್ಲಿರುವವಳು ಅದನ್ನೆಲ್ಲವಳು ಹೇಳ್ಕೊಂಡು ಬದ್ಲಾ? ಎಲ್ಲವನ್ನ ಮರ್ತು ಹೇಳ್ತಾರೆ. ಕರುಣಿಸು, ಆಶೀರ್ವದಿಸು, ಅನುಗ್ರಹ ಮಾಡು, ನಾನಿನ್ನ ಕೈ ಮುಗಿತೀನಿ, ಅಡ್ಡ ಬೀಳ್ತೀನಿ, ನನ್ನ ಮಗಳನ್ನ ಗುಣ ಮಾಡು ಅಷ್ಟೆ. ಕೊನೆವರೆಗೆ ಹಿಂಬಾಲಿಸಿದ್ದು, ಕೂಗಿದ್ಲು, ಅಡ್ಡ ಬಿದ್ಲು, ಪ್ರಾರ್ಥನೆ ಮಾಡಿ ದೇವ್ರು ಹೇಳ್ತಾರೆ, ಅಮ್ಮ ಏನು ನಾಯಿ ಎಂಜಿಲ್ ತಿಂತಲ್ಲ ದೇವ್ರ ಮರಿ, ಅದನ್ನಾರು ನನಗೆ ಪ್ರೈಸ್ ಗಾಡ್. ದೇವ್ರನ್ನ ಅವಳ ಮಾತು ಟಚ್ ಮಾಡ್ತು, ದೇವ್ರು ಕಣಿಸಿದ್ರು, ಅವಳಿಗೆ ಬೇಕಾದ ದೇವ್ರು ಮಾಡಿದ್ರು. ಅಮ್ಮ ನಿನ್ನ ನಂಬಿಕೆ ದೊಡ್ಡದಂತ ಹೇಳಿದ್ರು, ನೀನು ನಂಬಿದಂತೆ ನಿನಗಾಗಲಿ ಹೋಗಂದ್ರು. ಅವಳ ಮಗಳು ಸಂಪೂರ್ಣ ಬಿಡುಗಡೆ ಅಂದು ಸ್ವಸ್ಥತೆ ಹೋಗ್ತಾನೆ. ಹಾಲೆಲೂಯ. ಕುಡರ್ ಜೀವಿತ ದೇವರ ಅದ್ಭುತ. ಮಾರ್ಕನ ಬರೋ ಸುವಾರ್ತೆ 5ನೇ ಅಧ್ಯಾಯ 5:21. ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈ ಇಡಬೇಕು ಎಂದು ಆತನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ನಿಲ್ಲಿಸಿ. ಸಭಾಮಂದಿ ಅಧಿಕಾರಿ ಮಗಳು ಏನ್ ಹೇಳ್ತಾರೆ ಅಲ್ಲಿ? ಈಗ ಸಾಯ್ತಾಳೆ, ನನ್ನ ಚಿಕ್ಕ ಮಗಳು ಈಗ ಸಾಯ್ತಾಳೆ, ಆಕೆ ವಾಸಿಯಾಗಿ ಬದುಕೊಳ್ಳುತ್ತೀನಿ, ನೀನು ಬಂದು ಆಕೆ ಮೇಲೆ ಕೈ ಇಡಬೇಕೆಂದು ಆತನು ಬಹಳವಾಗಿ ಬೇಡಿಕೊಂಡನು. ಆತನು ಅವನ ಸಂಗಡ ಹೋದು. ಇನ್ನೂ ಜನ ಗುಂಪು ಹೋಗ್ತಾ ಇದೆ. ಪ್ರೈಸ್ ಗಾಡ್. ಇವನು ತನ್ನ ಮನೇಲಿ ಆಗುವಂಥ ವಿಷಯವನ್ನು ಯೇಸುವಿಗೆ ನಿಖರವಾಗಿ ಹೇಳಿದ್ದಾರೆ, ಪರ್ಫೆಕ್ಟಾಗಿ ಹೇಳಿದ್ದಾರೆ. ಸ್ವಾಮಿ, ಇನ್ನು ಸ್ವಲ್ಪ ನನ್ನ ಮಗಳು ಸಾಯ್ತಾಳೆ, ನೀ ಬಂದು ನನ್ನ ಮಗಳ ಮೇಲೆ ಕೈ ಇಡಲಿಲ್ಲ ಅಂದರೆ ಅವಳು ಖಂಡಿತ ಸಾಯ್ತಾಳೆ, ನೀ ಏನಾರು ಮಾಡಿ ಬರಲೇಬೇಕು. ಅವನು ಯೇಸು ಬಳಿಲಿ ಹೇಳ್ದ ಆಯ್ತಾ? ಯೇಸು ಕೇಳ್ಕೊಂಡು, ಹೌದಾ ಇಲ್ವಾ? ಕೇಳಿಲ್ವಾ? ಕೇಳು. ಈಗ ಆತ ಹೇಳ್ಬಿಟ್ಟು ಎಲ್ಲೂ ಹೋಗಲಿಲ್ಲ, ಆ ಯೇಸುವನ್ನು ಜೊತೆಗೆ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಈಗ ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, 12 ವರ್ಷದ ರಕ್ತ ಕುಸುಮ ಸ್ಥಿರವಾಗಿ ವಿಷಯ ನಡೆಯುತ್ತೆ. ಓದಿ ವಾಕ್ಯನ 25ನೇ ವಾಕ್ಯ. 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು, ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಸಾಕು. ಇಲ್ಲಿ ಆಲ್ರೆಡಿ ಈ ರಕ್ತ ಕುಸುಮಸಿ ರೋಗಿಂತ ಮೊದಲು ಬಂದು ವಿಷಯವನ್ನು ಹಾಕಿರೋದು ಯಾರು? ಮಗಳು ತೀರಿ ಹೋಗ್ತಾಳೆ, ಬಂದು ಕೈ ಯಾರು? ಸಭಾಮಂದಿ ಅಧಿಕಾರಿ, ಹೌದಾ ಇಲ್ವಾ? ಮೊದಲು ಬಂದಿದ್ದು ಯಾರು? ಸಭಾಮಂದಿರದ ಪ್ರಾರ್ಥನೆ ವಿಜ್ಞಾಪನೆ ಎಲ್ಲ ಮಾಡಿ ಕೇಳ್ಕೊಂಡಿದ್ದಾನೆ. ಅಲ್ಲಿ ಯೇಸು ಹೋಗಿ ಕೇಳಿ. ಆದರೆ ಇಲ್ಲಿ ಏನಾಗ್ತಾ ಇದೆ, ರಕ್ತಕುಸುಮ ರೋಗಿ ವಿಷಯದಲ್ಲಿ ದೇವರ ಅದ್ಭುತ ನಡೀತಾ ಇದೆ. ಪ್ರೈಸ್ಗೆ. ಈಗ ಇವನಿಗೇನಾಗ್ಬೋದು? ನಿಮ್ಗೆ ಟೆನ್ಷನ್ ಆಗ್ತಾ ಇದೆ. ಅಲ್ಲ, ಫಸ್ಟ್ ಬಂದು ಹೇಳಿದ್ದು ನಾನು, ಇಲ್ಲಿ ದೇವ್ರು ಬರ್ತೀವಿ, ಇವಳು ನೋಡೋ ಈ ಥರ ಆಗಿದೆಯಲ್ಲ ಕತೆ, ಎಂತ ಮಾಡೋದು ದೇವರೇ. ಪ್ರೈಸ್ಗ. ಇವಾಗ ನಾವೇನು ಮಾಡ್ತೀವಿ ಕೆಲಸ ಮನೆಗಳಲ್ಲಿ? ಎಲ್ಲ ಗುಂಪಾಗಿ ಫಸ್ಟ್ ಬಂದ್ಬಿಡ್ತೀವಿ. ಪ್ರೈಸ್ ಪಾಸ್ ಏನು ಮಾಡ್ತಾರೆ, ಫಸ್ಟ್ ಬಂದವನಿಗೆ ಒಂದು ಪಕ್ಷ, ನೀನು ಸ್ವಲ್ಪ ಬಾಯಿಲಿ ಈ ಕಡೆ ಸೈಡ್ ನಿಂತ್ಕಂತೇಳಿ ಕೊನೆಯಲ್ಲಿ ಬಂದು ತಲೆ ಮೇಲೆ ಕೈ ಹಿಡಿತಾನೆ. ಕೊನೆಯಲ್ಲಿ ಬಂದು ತಲೆ ಮೇಲೆ. ಆಗ ಇಲ್ಲಿ ನಿಂತಿದ್ರಿಗೆ ಅನಿಸುತ್ತೆ, ನೋಡು ಫಸ್ಟ್ ಬಂದವರು ನಾವು, ನೋಡು ಫಸ್ಟ್ ಬಂದವರು ಪಾಸ್, ನೋಡು ಅವ್ನಿಗೆ ಬೇಕಾದವ್ರು ಮಾತ್ರ ಫಸ್ಟ್ ಕರೆದು ತಲೆ ಮೇಲೆ ಅವ್ರ ಮೇಲೆ ಕೈ ಇಟ್ಟು, ಇವ್ರ ಮೇಲೆ ಕೈ ಇಟ್ಟು. ನನಗೆ ಮಾಡಲಿಲ್ಲ ನೋಡು, ಹೇಳಲಿಲ್ಲ ಅಂದ್ರೆ ಒಳಗಡೆ ಏನಾಗ್ತಾ ಇರ್ತದೆ? ಯಾಕೆ? ಮೊದಲು ಬಂದಿದ್ದು ನಾವು, ನನಗೆ ಗೊತ್ತಿಲ್ಲ ಅವ್ರ ಒಳಗಡೆ ಏನು ಬಂತಂತೇಳಿ. ಸ್ತೋತ್ರ. ಅರ್ಥ ಮಾಡ್ಕೊಳ್ಳಿ, ಅವನ ಒಳಗಡೆ ಏನೇ ಬಂದಿದ್ರು ಕೂಡ ಯೇಸು ಅವನ ಮನೆಗೆ ಬರುವವರೆಗೂ ಅವನು ತಾಳ್ಮೆಯಿಂದ ಸಹಿಸಿಕೊಂಡು ಆ ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಇವತ್ತು ಕೆಲವು ಸಮಯದಲ್ಲಿ ವಿಶ್ವಾಸದ ಜೀವಿತ ಏನಾಗುತ್ತೆ ಅಂದರೆ, ಮೊದಲು ಬಂದವರಿಗೆ ಫಸ್ಟ್ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಆ ಸಣ್ಣ ವಿಷಯಕ್ಕೆ ಸಮಸ್ಯೆ ಮಾಡಿಕೊಂಡು ಇನ್ನು ಯಾವತ್ತೂ ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಅವ್ರ ಹತ್ರಕ್ಕೆ ಬರಲ್ಲ.
ಯಾವತ್ತು ಪ್ರಾರ್ಥನೆ ಮಾಡಿಸ್ಕೊಳಕ್ಕೆ ಅವರು ನೋಡು, ಪಾಸ್ ಅವ್ರಿಗೆ ಮಾಡಿದ್ರು, ಪಾಸ್ ಇವ್ರಿಗೆ ಮಾಡಿದ್ರು, ಅವ್ರಿಗೆ ಮಾಡ್ತಾರೆ, ನಮಗೆಲ್ಲ ಲಾಸಲ್ಲಿ ಮಾಡ್ತಾರೆ. ನಾನು ಹೇಳ್ತೇನೆ, ತಾಳಿದವನು ತಾಳಿದವನು ನೀವು ಎಷ್ಟು ಕೊನೆವರೆಗೆ ಇರ್ತೀರಾ ಅಷ್ಟು ಆಶೀರ್ವಾದವರ ದೇವರು ಕೊಡ್ತಾರೆ. ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಎಷ್ಟು ಸಹಿಸ್ಕೊಂಡಿರ್ತೀರಿ ದೇವರ ಸಮ್ಮುಖದಲ್ಲಿ, ಅಷ್ಟು ನೋಡಿ ಈ ಆಲದಲ್ಲಿ ಎಷ್ಟು ಸಮಯ ಇರ್ತೀರಾ ಅಷ್ಟು ದೇವರ ಪ್ರಸನ್ನತೆ ಮಹಿಮೆ ನಿಮ್ಮನ್ನು ಏನೋ ಒಂದು ರೂಪಿಸ್ತಾ ಇರ್ತದೆ. ಒಳಗಡೆ ಏನೋ ಒಂದು ಕಲ್ತ್ಕೊಳ್ತಾ ಇರ್ತೀರಿ ನೀವು, ಏನೋ ಒಂದು ನಿಮ್ಮ ಒಳಗಡೆ ರಿಪೆಂಟೆನ್ಸ್ ಆಗ್ತಾ ಇರ್ತದೆ, ಮಾರ್ಪಡುವಿಕೆ ಆಗ್ತಾ ಇರ್ತದೆ, ಬದಲಾವಣೆ ನಿಮ್ಗೆ ಗೊತ್ತಿಲ್ಲ. ಈ ಸ್ಥಳ ಬಂದು ಸುಮ್ಮನೆ ನೀವಿರಿ, ನಿಮ್ಮ ಒಳಗಡೆ ಏನೋ ಒಂದು ನಡೀತಾ ಇರ್ತದೆ, ಅದು ಇಲ್ಲಿ ಗೊತ್ತಾಗಲ್ಲ, ನೀವು ಹೊರಗಡೆ ಹೋದಾಗ ನಿಮ್ಮ ಸ್ವಭಾವದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಯಾಕೆ ಇದು ದೇವರ ಅಭಿಷೇಕ ಇರುವಂಥ ಜಾಗ, ದೇವರ ಮಹಿಮೆ ಇರುವಂಥ ಜಾಗ, ದೇವರ ಪ್ರಸನ್ನತೆ ಮಹಿಮೆ ಒಂದು ವ್ಯಕ್ತಿಯನ್ನು ರೂಪಾಂತರಪಡಿಸುತ್ತೆ, ಒಂದು ವ್ಯಕ್ತಿಯನ್ನು ಮಾರ್ಪಡಿಸುತ್ತೆ. ಹಲ್ಲೆಲೂಯಾ. ನೋಡಿ ಬಂದು ಹೇಳಿದಾನೆ, ಮಿಡ್ ರಕ್ತಪುಷ್ಪವಾಗಿ ವಿಷಯ ನಡೀತಾ ಇದೆ, ಇವನಿಗೆ ಟೆನ್ಷನ್ ಆಗಿದೆಯೋ ಗೊತ್ತಿಲ್ಲ, ಸ್ತೋತ್ರ. ಆದರೆ ನೋಡಿ ಆ ಗಳಿಗೆಯಲ್ಲಿ ಯೇಸು ಬರಲಿಲ್ಲ, ಮಗಳು ಸತ್ತೇ ಹೋಗ್ತಾಳೆ. ಆ ಗಳಿಗೆ ಯೇಸು ಬರಲಿಲ್ಲ, ಈಗ ನೋಡಿ ಇಲ್ಲಿ ಬಂದು ವಾಕ್ಯ ಬನ್ನಿ, 35ನೇ ವಾಕ್ಯ. ಎಸ್. ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ನೋಡಿ, ನಿನ್ನ ಮಗಳು ಸತ್ತೋದು, ಇನ್ಯಾಕೆ ಗುರುವಿಗೆ ತೊಂದರೆ ಕೊಡ್ತೀನಿ, ಹಿಂದೆ ಹೋಗ್ತೀಯ, ಬಾ ಮನೆಗೆ ಹೇಳ್ತಾ ಇದ್ರೆ ಎಲ್ಲ ಕೇಳಿದ ತಕ್ಷಣ ಇನ್ನೊಂದು ಮಾತಾಡಬಾಯ್ತು, ನಾನು ಮೊದಲೇ ಹೇಳಿದೆ ಯೇಸುವಿಗೆ ಆಗಲೇ ಬಂದ್ಬಿಡಿ ಅಂತ, ನಾನು ಮೊದಲೇ ಹೇಳಿದೆ ಯೇಸುವಿಗೆ ಆವಾಗಲೇ ಬಂದ್ಬಿಡಿ ಅಂತ. ಈ ಯೇಸು ಮಾಡಿದ ಕೆಲಸ ಏನು? ನಮ್ಮ ಮಗಳದು ನಂದು ಜ್ಞಾಪಕನೇ ಬಿಟ್ಬಿಟ್ರು, ಆ ರಕ್ತ ಕುಸುಮವಾಗಿ ಹಿಡ್ಕೊ ಕುಂತವ್ರೆ. ಅವನು ಒಳಗಡೆ ಏನು ನೆನೆಸ್ಕೊಂಡು ನನಗಂತೂ ಗೊತ್ತಿಲ್ಲ, ಸ್ತೋತ್ರ, ಪ್ರೈಸ್ ಗಾಡ್. ಯಾಕೆ ಅವನು ನಮ್ಮಾಗೆ ನಿಮಗೆ ಮನುಷ್ಯನ ಆಗಿರ್ತ, ಆದರೂ ಕೂಡ ಅವನು ಯೇಸುವನ್ನು ಹಿಂಬಾಲಿಸುವುದನ್ನು ಅವನು ಬಿಡಲಿಲ್ಲ. ಯೇಸು ನೋಡಿ ಆ ಮಾತನ್ನು ಬಂದು ಹೇಳಿದಾಗಲೂ ಕೂಡ ನೋಡಿ ಯೇಸು ಹೇಳ್ತಾರಲ್ಲಿ, ಓದಿ ವಾಕ್ಯದ ಮುಂದಕ್ಕೆ. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಅಂಜಬೇಡಪ್ಪ, ನಂಬಿಕೆ ಮಾತ್ರ ಇರಲಿ, ನಾನು ಹಿಂಬಾಲಿಸು, ಬಾ ನನ್ನ ಜೊತೆನಲ್ಲಿ ಅಷ್ಟೇ. ಓಕೆ ಯೇಸುವೆ. ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದ್ರೆ ಟೆನ್ಷನ್ ಇಲ್ಲ ಅವನಿಗೆ. ಯೇಸು ಹೇಳೋ ಮಾತು, ಓಕೆ ಯೇಸು, ಆಯ್ತು ಬರ್ತೀವಿ ಯೇಸು. ಹಲ್ಲೆಲೂಯಾ. ನೋಡಿ ಅವನು ದೃಢವಾದ ನಂಬಿಕೆಯೊಂದಿಗೆ ಆ ಯೇಸುವನ್ನು ಹಿಂಬಾಲಿಸಿ ಆ ಯೇಸುವಿನ ಜೊತೆಯಲ್ಲೇ ಹೋದ ನಿಮಿತ್ತವಾಗಿ ತಡ ಆದರೂ ಕೂಡ, ಮಗಳು ಸತ್ತೋಗಿದ್ದಾಗಲೂ ಕೂಡ ಯೇಸು ಅವನ ಮನೆಗೆ ಹೋಗಿ ನೇರವಾಗಿ ಆ ಸವನ ಜೀವಂತವಾಗಿ ದೇವರು ಎಬ್ಬಿಸಿ ಕಾಯಲು. ಯೇಸು ನಂಬುವಾಗ ನೀವು ನಂಬಿ ಪ್ರಾರ್ಥಿಸುವಂಥ ವಿಷಯಗಳ ವಿಷಯದಲ್ಲಿ ಸ್ವಲ್ಪ ತಡ ಆದರೂ ಕೂಡ ಅದು ಬೆಸ್ಟ್ ಆಗಿರ್ತದೆ ಹೊರತು ಡಸ್ಟ್ ಆಗಿ ಹೋಗುವಂಥದ್ದಲ್ಲ. ಸ್ವಲ್ಪ ಬರೋರು ನಾವು ಪ್ರಾರ್ಥಿಸಿ ಬರದೆ ಮೊಂಡಾಟ ಅಟ್ಟತನ ಎಲ್ಲ ಮಾಡೋರು ಮಾಡಲಿ, ಅವ್ರು ಬರೋದು ತಡ ಆದರೂ ಕೂಡ ಬಂದು ನಿಂತರೆ ಮಾತ್ರ ಕೊನೆವರೆಗೂ ಗಟ್ಟಿಯಾಗಿ ಕೊನೆವರೆಗೂ ಅವ್ರು ನಿಲ್ಲಿಸ್ತಾರೆ. ಯಾರು? ಅವರೇ ಕರ್ಕೊಂಡು ಬರೋದು, ಅವರೇ ನಿಲ್ಲಿಸ್ತಾರೆ, ನಾನೇ ನಿಲ್ಲಿಸೋದಲ್ಲಿ ಅವ್ರು ನಿಲ್ಲಿಸ್ತಾರೆ. ಆದರೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಯಾರಿಗೆ ಕಷ್ಟ? ನಮಗೂ ನಿಮಗೂ ಸ್ವಲ್ಪ, ಅವ್ರಿಗಲ್ಲ, ನಮಗೂ ನಿಮಗೆ ಕಷ್ಟ. ಆದರೆ ನಾವು ಅದನ್ನು ಏನು ಮಾಡಬೇಕು? ಇಷ್ಟವಾಗಿ ತೆಗೆದುಕೊಳ್ಬೇಕು, ನಂಬಿಕೆಯಿಂದ ತೆಗೆದುಕೊಳ್ಬೇಕು, ದಾಹದೊಂದಿಗೆ ಆಸಕ್ತಿಯನ್ನು ತೆಗೆದುಕೊಳ್ಳಿ. ಅದನ್ನ ವೆರಿ ಈಸಿ ಕೂಲ್ ಆಗ್ತದೆ. ನೋಡಿ, ಮಗಳು ಸತ್ತೋಗಿದ್ದಾಳೆ ಅಂತ ಹೇಳ್ತಾರೆ, ಯೇಸು ಹೇಳೋ ಮಾತಿನ ಮೇಲೆ ನಂಬಿಕೆ. ಓಕೆ ಯೇಸುವೆ. ನಾವಾಗಿರೋ ಯೇಸು ಬಿಟ್ಬಿಟ್ಟು ಓಡೋಗ್ತಿದ್ವಿ ಅಲ್ಲಿ, ಪ್ರೈಸ್ಗಾ, ಹೌದೇ ಇಲ್ವಾ? ಬಿಟ್ಬಿಟ್ಟು ಏನು ಮಾಡ್ತಿದ್ವಿ? ಮನೇಲಿ ಯಾರಿಲ್ಲ, ಡಬ್ಬ ತರಬೇಕು, ಭೂತ್ ಹಾಕ್ಲಿಕ್ಕೆ. ಏನು ತರಬೇಕು? ಉಳ್ಳಿಕ್ಕೆ ಡಬ್ಬ ತರಬೇಕು, ಬಾಕ್ಸು, ಹೂದಾರ ತರಬೇಕು, ಮನೆಯಿಂದ ಪೆಂಡಲ್ ಹಾಕಬೇಕು, ಓಡೋಗ್ತಿದ್ವಿ, ಸ್ತೋತ್ರ. ಆದರೆ ಅದೆಲ್ಲ ಬಿಡು, ಅವ್ರ ಮಾತಿನ ಲಕ್ಷ್ಯ ಕೊಟ್ಟು ನಾನು ಹಿಂಬಾಲಿಸ ಅಷ್ಟೆ. ಕೆಲವಿದ್ದೀರಾ, ಯೇಸುವನ್ನು ಹಿಂಬಾಲಿಸಿದಂಥ ಅಧಿಕಾರಿಗೆ ನಷ್ಟ ಆಗಲಿಲ್ಲ, ಮಗಳು ಸಾವನ್ನು ಕಾಣಲಿಲ್ಲ, ಸತ್ರು ಕೂಡ ದೇವರು ಜೀವಂತವಾಗಿ ಬದುಕಿಸಿ ಎಬ್ಬಿಸಿ. ನಾನು ಹೇಳ್ತೇನೆ, ಯೇಸುವನ್ನು ಬಿಡದೆ ಹಿಂಬಾಲಿಸುವ ಜೀವಿತದಲ್ಲಿ ಅದು ಎಂಥ ಸತ್ತ ಪರಿಸ್ಥಿತಿ, ಕೊಳೆತು ಅಂತ ವಾಸನೆ ಹೊಡೆಯ ಪರಿಸ್ಥಿತಿಯಲ್ಲಿ ನನ್ನ ದೇವರು ಜೀವಂತವಾಗಿ ಎಬ್ಬಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಯಾವುದೇ ಆಗಿರಲಿ, ಮತ್ತೆ ನಿಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಅದು ಏನೇ ಆಗಿರಲಿ, ಯಾವ ವಿಷಯ ಆಗಿರಲಿ, ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನೇ ಆಗಿದ್ದಾನೆ. ನಾನು ಹೇಳ್ತೇನೆ, ಆ ವ್ಯಕ್ತಿಗಳು ಯಾರೇ ಎಷ್ಟೇ ದೊಡ್ಡವರಾಗಲಿ, ಎಂಥ ಅಧಿಕಾರ ಇಲ್ಲ, ಎಂಥ ಟಾಪ್ ಪೋಸ್ಟ್, ಎಂಥ ಉನ್ನತ ಸ್ಥಾನ ಅವ್ರು ಯಾರೇ ಆಗಿದ್ರು ಕೂಡ ಆ ರಾಜಾದಿ ರಾಜನ ಮುಂದೆ ಅವರು ಕದಲಲೇಬೇಕು. ಅವರನ್ನು ದೇವರು ಮಾರ್ಪಡಿಸಿ. ಹಾಲೆಲೂಯಾ, ಹಾಲೆಲೂಯಾ. ಸ್ವಾಮಿ, ನಾಯಿ ಮರಿಗಳು ಯಜಮಾನ ಮೇಜಕ್ಕೆ ಬಿಡುವ ರೊಟ್ಟಿ ತುಂಡನ್ನಾರು ತಿಂತವಲ್ವಾ? ಅದಾದ್ರೂ ಹಾಲೆಲೂಯಾ, ಆ ಮಾತು ದೇವರನ್ನ ಕದಲಿಸುತ್ತೆ, ದೇವರನ್ನ
ಕಳಿಸುವಾಗ, ಅಮ್ಮ ನಿನ್ನ ನಂಬಿಕೆ ದೊಡ್ಡದು, ನಿನ್ನ ನಂಬಿಕೆ. ಆ ವಾಕ್ಯ ಕೊನೆಯದ ವಾಕ್ಯ ಓದ್ಬಿಡಿ. ಎಷ್ಟು ಅಧ್ಯಾಯ? ಮತ್ತೇನು ಬರೋ ಸುವಾರ್ತೆ 15ನೇ ಅಧ್ಯಾಯ 28 ವಾಕ್ಯ. ಎಸ್, ಫಿನಿಶ್. ಆಗ ಯೇಸು ಆಕೆಗೆ, ಆಕೆಗೆ, ಅಮ್ಮ, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆ ಬಹಳ. ಅಮ್ಮ ನಿನ್ನ ನಂಬಿಕೆ ಬಹಳ, ಬಹಳ. ನಿನ್ನ ಮನಸ್ಸಿನಂತೆ ಆಗಲಿ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಹಲ್ಲೆಲೂಯಾ. ಅದೇ ಗಳಿಗೆಯಲ್ಲಿ ಆಕೆ ಮಗಳು ಅವಳು ಹಿಂಬಾಲಿಸಿ ಬಂದ ವಿಷಯದಲ್ಲಿ ದೇವರು ಉತ್ತರವನ್ನು ಕೊಡ್ತಾರೆ. ಅವಳ ಪ್ರಾರ್ಥನೆ ವಿಜ್ಞಾಪನೆ ದೇವರು ನೆರವೇರಿಸ್ತಾರೆ. ಹಲ್ಲೆಲೂಯಾ. ಹಿಂಬಾಲಿಸಿ ಬಂದದ್ದು ವ್ಯರ್ಥ ಆಯ್ತಾ? ಭಕ್ತರು ಹೇಳಿ, ದೇವರು ಹಿಂಬಾಲಿಸಿ ನಂಬಿಕೆಯಿಂದ ಬರುವಾಗ ನೀನು ಅನ್ಯನಲ್ಲ, ನೀನು ಎಂಥವನೇ ಆಗಿರು, ನಿನ್ನ ಜೀವಿತ ದೇವರನ್ನು ಮಾಡಿ ಮುಗಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಆತ ನಮ್ಮ ಒಂದು ಕ್ಷಣವೂ ಕೈ ಬಿಡಲ್ಲ. ಹಲ್ಲೆಲೂಯಾ. ಆತ ನಮ್ಮನ್ನು ದೂರ ಮಾಡಲ್ಲ. ಆತ ನಮ್ಮ ವಿಷಯದಲ್ಲಿ ಕೋಪ ಮಾಡಲ್ಲ. ಪ್ರೈಸ್ ಗಾಡ್. ಆದರೆ ನಾವು ಆತನ ಚಿತ್ತಕ್ಕೆ ಬಿದರಾಗಿ ಆತನನ್ನೇ ಕರುಣೆಯೊಂದಿಗೆ ನಾವು ಹಿಂಬಾಲಿಸಿ ನಡೆಯವರಾಗಿರೋದಾದರೆ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ನಾಳಿದ್ದು, ವಟ್ ದೇವರು ಯಾವ ಗಳಿಗೆಯಲ್ಲಿ ನಮಗೆ ಅದು ಉತ್ತರ ಕೊಡಬೇಕು ಮಾಡಬೇಕಂತ ನಿಷ್ಕರ್ಷೆ ಮಾಡಿದಾರೋ, ತೀರ್ಮಾನ ಮಾಡಿದಾರೋ, ಅದನ್ನು ದೇವರು ಆ ರೈಟ್ ಟೈಮಲ್ಲಿ ಅವರ ಸಮಯದಲ್ಲಿ ಮಾಡೇ ಮುಗಿಸ್ತಾರೆ. ನಾವು ಹೊಂದಿಕೊಳ್ತೇವೆ. ಹಾಗೇ ಆಗುತ್ತೆ. ಹಾಗಾದರೆ ದೇವರು ನಮಗೆ ಬೇಕಾದ ಎಲ್ಲ ಸ್ಥಳ ವಿಷಯದಲ್ಲಿ, ಸಭೆ ವಿಷಯದಲ್ಲಿ, ಆತ್ಮಗಳ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಪ್ರಾರ್ಥಿಸಿ ಆತನ ಹಿಂಬಾಲಿಸುವಾಗ ಇವತ್ತಿಲ್ಲ ನಾಳೆ ನಮ್ಮ ಪ್ರತಿಯೊಂದು ಪ್ರಾರ್ಥನೆ ಕೇಳುವ ದೇವರು ಸದುತನ ಕೊಟ್ಟು ನಮ್ಮನ್ನು ಇದೇ ಪಟ್ಟಣಗಳಲ್ಲಿ ಉನ್ನತಿಗೆ ತಂದು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸುವನಾಗಿರ್ತಾರೆ. ಆದರೆ ಕೊನೆಯವರೆಗೂ ಬಿಡಬಾರ್ದು, ಹೊಂದಿಕೊಳ್ಳುವವರೆಗೂ ಬಿಡಬಾರ್ದು. ಅದು ಎಂಥದೇ ಆಗಲಿ, ಯಾವ ವಿಷಯಗಳಾಗಲಿ ದೇವರು ಕೊಡುವವರೆಗೂ ಬಿಡಬಾರ್ದು. ಹಿಂಬಾಲಿಸ್ಕೊಂಡೇ ಹೋಗಬೇಕು. ಆಮೇಲೆ ದೇವರು ಮಾಡೇ ಮಾಡ್ತಾರೆ. ಮಕ್ಕಳ ವಿಷಯ ಆಗಿರಲಿ, ಗರ್ಭ ಧರಿಸದೇ ಇರಲಿ, 10 ವರ್ಷ 20 ವರ್ಷ ಬಂಜೆ ಆಗಿರು, ಬಟ್ ಆ ವಿಷಯ ನಂಬಿಕೆಯೊಂದಿಗೆ ನಿರೀಕ್ಷೆಯೊಂದಿಗೆ ದೇವರಿಂದ ನೀವು ಹೋಗೋದಾದ್ರೆ ಪ್ರಾರ್ಥಿಸಿದ್ರೆ ದೇವರು ಗರ್ಭ ಧರಿಸುವಾಗೆ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯ ಯಾವುದಿಲ್ಲ. ಈ ವಾಕ್ಯದ ಮೂಲಕ ದೇವರ ಆಶೀರ್ವಾದ ಮಾಡಿ.